ಸೊ ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈಗಾಗಲೇ ನಾವು ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತಾವೇನಾದರೂ ಆ ವಿಡಿಯೋಸ್ಗಳ ಕ್ಲಾಸ್ಗಳನ್ನು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ತಾವು ಅವುಗಳನ್ನು ನೋಡ್ಕೋಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಮುಂದುವರಿದ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಸೈನ್ಸ್ ರಿವಿಷನ್ ಫಾರ್ ಕರ್ನಾಟಕ TET 2024. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದರ ಒಂದು ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾವುದಪ್ಪ ಅಂದರೆ ಸೆಮಿ ಕಂಡಕ್ಟರ್ಸು. ಸೊ ಸೆಮಿ ಕಂಡಕ್ಟರ್ಸ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಸೆಮಿ ಕಂಡಕ್ಟರ್ ಅಂದರೆ ಕನ್ನಡದಲ್ಲಿ ಅದಕ್ಕೆ ನಾವು ಅರೆವಾಹಕ ಅಂತ ಕರಿತೀವಿ. ಅರೆವಾಹಕ, ವಾಹಕ ಮತ್ತು ಅರೆವಾಹಕ. ವಾಹಕ ಅಂದ್ರೇನು ಕಂಪ್ಲೀಟಾಗಿ ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಅದರಲ್ಲಿ ಫ್ಲೋ ಆಗ್ತಾ ಇರಬೇಕು. ಸೆಮಿ ಕಂಡಕ್ಟರ್ ಅಂದರೆ ಹೇಗೆ ಅಂದರೆ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಬಟ್ ಆ ಕಡಿಮೆ ಟೆಂಪ್ರೇಚರ್ ಇದ್ದಾಗ ಕೂಡ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಏನಂತೀವಿ, ಸಿಂಪಲ್ ಆಗಿ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಟೈಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಅದು ಬೇರೆ ವಿಷಯ, ಹೌದಾ. ಇನ್ನು ನಾನ್ ಕಂಡಕ್ಟರ್ ಅಂದರೆ ಕರೆಂಟ್ ಅಂತೂ ಅಲ್ಲಿ ಫ್ಲೋನೇ ಆಗಲ್ಲ. ಟೆಂಪ್ರೇಚರ್ ಇರಲಿ ಬಿಡಲಿ ಅದರಲ್ಲಿ ಯಾವುದೇ ರೀತಿ ಕರೆಂಟ್ ಅಂತೂ ಫ್ಲೋ ಆಗಲ್ಲ. ಸೊ ಇನ್ನು ಸಿಂಪಲ್ ಆಗಿ ಸೆಮಿ ಕಂಡಕ್ಟರ್ ಅಂದರೆ ಕಡಿಮೆ ಟೆಂಪ್ರೇಚರ್ ಇದ್ದರೂ ಕೂಡ ಆ ಒಂದು ಟೆಂಪ್ರೇಚರ್ನ ಕ್ಯಾಪ್ಚರ್ ಮಾಡಿಕೊಂಡು ಅದರಲ್ಲಿ ಆ ಒಂದು ಡಿವೈಸ್ನಲ್ಲಿ ಅಥವಾ ಆ ಒಂದು ವಸ್ತುವಿನಲ್ಲಿ ಕರೆಂಟ್ ಫ್ಲೋ ಆಗೋ ಥರ ಮಾಡೋದೇ ಈ ಒಂದು ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಾ. ಇನ್ನು ಪ್ರಶ್ನೆ ನೋಡಿ, ಫಸ್ಟ್ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ದಾರೆ, ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಂದರೆ ಜಸ್ಟ್ ಹೇಳಿದ್ರೆ ನಿಮಗೆ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಾ. ಓಕೆ ನೋಡಿ, ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ. ತಾಮ್ರ ಇದೆ, ಹೌದಾ, ಬೆಳ್ಳಿ ಇದೆ, ರಬ್ಬರ್ ಇದೆ, ಸಿಲಿಕಾನ್ ಇದೆ. ನಿಮಗೆ ಈ ಕೊಟ್ಟ 4 ಆಯ್ಕೆಗಳಲ್ಲಿ ತಾಮ್ರ ಮತ್ತು ಬೆಳ್ಳಿ ಏನಾದರೂ ತಗೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ? ಇದು ಎರಡು ಏನಿದೆ, ತಾಮ್ರ ಮತ್ತು ಬೆಳ್ಳಿ ಏನಿದೆ, ಇದು ಎರಡು ಮೆಟಲ್ಸ್ ಅಂತ ಹೇಳ್ತೀವಿ. ಏನು, ಇವೆರಡು ಮೆಟಲ್ಸ್ ಇದೆ. ಸೊ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಇವೆರಡು ಮೆಟಲ್ಸ್ ಅಂದರೆ ಏನು, ವಾಹಕ ಅಂತ ನಾವು ಹೇಳ್ತೀವಿ. ವಾಹಕ, ಅರೆವಾಹಕ ಅಲ್ಲ, ಹೌದಾ. ಯಾವುದು, ತಾಮ್ರ ಮತ್ತು ಬೆಳ್ಳಿ ಎರಡು ಮೆಟಲ್ಸ್ ಅಂದರೆ ವಾಹಕ ಅಂತ ಹೇಳ್ತೀವಿ. ಇನ್ನು ರಬ್ಬರ್ನ ತಗೊಂಡ್ರೆ, ರಬ್ಬರ್ ಏನಿದೆ ಇದು ವಾಹಕ. ಇನ್ನೊಂದು ಅವಾಹಕ ಅಂದರೆ ರಬ್ಬರ್ನಲ್ಲಿ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಲ್ಲ. ಅಂದ್ರೆ ನಾವು ಅದಕ್ಕೆ ಏನಂತೀವಿ, ಇನ್ಸುಲೇಟರ್ ಅಂತ ಕರಿತೀವಿ ಅಥವಾ ಅವಾಹಕ ಅಂತ ಕರಿತೀವಿ ಕನ್ನಡದಲ್ಲಿ, ಹೌದಾ. ಇನ್ನು ಉಳಿದ ಆಯ್ಕೆ ಯಾವುದಪ್ಪ ಅಂದರೆ ಸಿಲಿಕಾನು. ಈ ಸಿಲಿಕಾನ್ ಇದರ ಒಂದು ಸರಿಯಾದ ಆಯ್ಕೆ. ಯಾಕಂದರೆ ಸಿಲಿಕಾನಲ್ಲಿ ಹೇಗಿದೆ ಅಂದರೆ ಕಡಿಮೆ ಟೆಂಪ್ರೇಚರ್ ಇದ್ದರೂ ಕೂಡ ಅದರಲ್ಲಿ ಕರೆಂಟ್ ಫ್ಲೋ ಮಾಡುವ ಒಂದು ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಸೆಮಿ ಕಂಡಕ್ಟರ್ ಅಥವಾ ಸೆಮಿ ಕಂಡಕ್ಟಿಂಗ್ ಡಿವೈಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಸಿಲಿಕಾನ್ ಅಂತ ಹೇಳ್ತೀವಿ. ಸಿಲಿಕಾನ್ ಬಿಟ್ಟರೆ ಇನ್ನು ಜರ್ಮೇನಿಯಂ ಬರುತ್ತೆ, ಇಂಡಿಯಂ ಬರುತ್ತೆ, ಆಮೇಲೆ ಗ್ಯಾಲಿಯಂ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ. ಸೊ ಇದೆಲ್ಲ ಕೂಡ ಸೆಮಿ ಕಂಡಕ್ಟರ್ಸೇ. ಅದು ಕೂಡ ಮುಂದೆ ಕ್ವಶನ್ನಲ್ಲಿ ಬರುತ್ತೆ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಆಲ್ರೆಡಿ TET ಎಕ್ಸಾಮ್ 2022ರಲ್ಲಿ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಿದ್ದಾರೆ. 2022ರಲ್ಲಿ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಲಕ್ಸ್ ಇಟ್ಟು ಎಲ್ಲರೂ ಕೇಳಬೇಕಂತ ಒಂದು ರಿಕ್ವೆಸ್ಟ್ ನೋಡಿ. ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು, ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಯ್ಕೆಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದಂತ ಕೇಳ್ತಾರೆ. ವಿದ್ಯುತ್ ವಾಹಕ ಅಂದ್ರೇನು, ವಿದ್ಯುತ್ ಆ ವಸ್ತುವಿನಲ್ಲಿ ಅಂದರೆ ಕರೆಂಟ್ ಆ ವಸ್ತುವಿನಲ್ಲಿ ಫ್ಲೋ ಆಗಬೇಕು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಫ್ಲೋ ಆಗಬೇಕು. ನೋಡಿ, ಪೆನ್ಸಿಲ್ ಲೀಡ್ ಇದೆ, ಗಾಜಿನ ಬಳೆ ಇದೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಇದೆ, ರಬ್ಬರ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ, ನಿಮಗೆ ಗೊತ್ತಿರೋ ಪ್ರಕಾರ ಈ ಗಾಜಿನ ಬಳೆ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು ಅಥವಾ ಅಳತೆ ಪಟ್ಟಿ ಆಗಿರ್ಬೋದು, ಇವೆಲ್ಲ ಏನಿದೆ ಇನ್ಸುಲೇಟರ್ ಅಂತ ಹೇಳ್ತೀವಿ ನಾವು. ಏನು, ಅವಾಹಕ, ಇನ್ಸುಲೇಟರ್ ಅಂತ ಕರಿತೀವಿ, ಹೌದಲ್ಲ. ಸೊ ಇದರಲ್ಲಿ ಯಾವುದೇ ರೀತಿ ಕರೆಂಟು ಫ್ಲೋ ಆಗಲ್ಲ. ಇನ್ನು ಫ್ಲೋ ಆಗೋದು ಯಾವುದಪ್ಪ ಅಂದರೆ ಪೆನ್ಸಿಲ್ ಲೀಡು. ಸೊ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥ ಲೀಡ್ ಇದೆಯಲ್ಲ, ಸೊ ಲೀಡ್ ಏನಿದೆ, ಇದು ಮೆಟಲ್ ಇದೆ. ಸೊ ಮೆಟಲ್ನಲ್ಲಿ ಯಾವಾಗಲೂ ಏನಾಗುತ್ತೆ, ವಿದ್ಯುತ್ ವಾಹಕ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥ ಲೀಡ್ ಅಂತಲೇ ಹೇಳ್ತೀವಿ. ಗಾಜಿನ ಬೆಳೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ, ಆಮೇಲೆ ರಬ್ಬರು ಇದರ ಒಂದು ಸರಿಯಾದ ಆನ್ಸರ್ ಆಗಲ್ಲ. ಲಕ್ಷ ಇಟ್ಕೊಳ್ಳಿ, ಇದು TET 2022ರ ಒಂದು ಎಕ್ಸಾಮ್ನಲ್ಲಿ ಕೇಳಿರತಕ್ಕಂಥ ಒಂದು ಪ್ರಶ್ನೆ. ಬೇಕಾದರೆ ನೀವು ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ತಾವು ಅದನ್ನು ಹೋಗಿ
ನೋಡ್ಬೋದು. ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಎನ್ ರೀತಿಯ ಅರೆವಾಹಕ. ಎನ್ ರೀತಿಯ ಅರೆವಾಹಕ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಏನು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಈ ಎನ್ ಟೈಪ್ ಸೆಮಿ ಕಂಡಕ್ಟರ್ನ ತಯಾರಿಸಲು ಬಳಸುವ ಡೋಪಂಟ್ ಯಾವುದು? ಏನು ಈ ಡೋಪಂಟು ನೋಡಿ, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಏನಾದರೂ ಫಾರ್ಮೇಷನ್ ಆಗಬೇಕಾದ್ರೆ ಈ ಎಲ್ಲ ಏನು ಮಾಡ್ತೀವಿ ಅಂದರೆ ಡೋಪಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಾಗಿರ್ತಕ್ಕಂಥ ಬೋರಾನ್ ಆಗಿರ್ಬೋದು, ಇಂಡಿಯಮ್ ಆಗಿರ್ಬೋದು, ಗ್ಯಾಲಿಯಮ್ ಆಗಿರ್ಬೋದು ಅಥವಾ ಆ್ಯಂಟಿಮನಿ ಆಗಿರ್ಬೋದು. ಇದನ್ನು ಅವ್ರು ತಯಾರು ಮಾಡಬೇಕಾದ್ರೆ ಪೆಂಟಾವೆಲೆಂಟ್ ಅಂದರೆ ಗೊತ್ತಾ ನಿಮಗೆ? ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಇರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ಈ ಸಿಲಿಕಾನ್ ಅಥವಾ ಜರ್ಮೇನಿಯಂ ಈ ಎಲಿಮೆಂಟ್ ಜೊತೆ ಏನಾದರೂ ಮಿಕ್ಸಪ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ ಡಿವೈಸು ಅಥವಾ ಎನ್ ಟೈಪ್ ಸೆಮಿ ಕಂಡಕ್ಟರ್ ಮೆಟಲ್ಗಳು ತಯಾರು ಮಾಡೋಕ್ಕೆ ಬೀಳುತ್ತೆ. ಅಂದರೆ ಆ ಒಂದು ಡೋಪಂಟ್ಗಳಿರುತ್ತೆ. ಅದೇ ಈ ಡೋಪಂಟ್ಗಳಂದರೆ ಯಾವುದು? ಈ ಪೆಂಟಾವ್ಯಾಲೆನ್ಸಿ ಇರತಕ್ಕಂತಹ ಕೆಲವೊಂದು ಇಂಪ್ಯೂರಿಟೀಸ್ಗಳನ್ನು ಸಿಲಿಕಾನ್ ಮತ್ತು ಜರ್ಮೇನಿಯಂಗೆ ಆ್ಯಡ್ ಮಾಡ್ತಾರೆ. ಸೊ ಆ್ಯಡ್ ಮಾಡಿದಾಗ ಮಾತ್ರ ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ಸು ತಯಾರು ಮಾಡೋಕ್ಕೆ ಬರುತ್ತೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಬೋರಾನ್ ಇರ್ಬೋದು, ಇಂಡಿಯಮು, ಗ್ಯಾಲಿಯಮು ಮತ್ತು ಆ್ಯಂಟಿಮನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಬೋರಾನು, ಆಮೇಲೆ ಇಂಡಿಯಮು, ಆಮೇಲೆ ಗ್ಯಾಲಿಯಮು ಇವೆಲ್ಲ ಏನಿದೆ ಅಂದರೆ ಇವು ಕೂಡ ಡೋಪಂಟ್ ಇದೆ. ಬಟ್ ಈ ಡೋಪಂಟ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪಿ ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಯಾವುದ್ಯಾವುದು? ಬೋರಾನ್, ಇಂಡಿಯಮ್ ಮತ್ತು ಗ್ಯಾಲಿಯಮ್ಮು. ಸೊ ಹೀಗಾಗಿ ಈ ಮೂರನ್ನಂತರೂ ಅವರು ಯೂಸ್ ಮಾಡಲ್ಲ. ಇನ್ನು ಉಳಿದ ಈ ಆ್ಯಂಟಿಮನಿ ಏನು ಬರುತ್ತಲ್ಲ, ಸೊ ಈ ಆ್ಯಂಟಿಮನಿ ಒನ್ ಟೈಪ್ ಆಫ್ ದ ಡೋಪಂಟು. ಇದನ್ನು ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಏನಾದರೂ ಮಿಕ್ಸಪ್ ಮಾಡಿದ್ರೆ ಆವಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ತಯಾರಾಗುತ್ತೆ. ಏನು ತಯಾರಾಗುತ್ತೆ? ಎನ್ ಟೈಪ್ ಅಂದ್ರೇನು? ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಪೆಂಟಾವೆಲೆನ್ಸಿ ಇರತಕ್ಕಂಥ ಎಲಿಮೆಂಟ್ಸ್ಗಳನ್ನು ಸಿಲಿಕಾನ್ ಏನಾದರೂ ಮಿಕ್ಸಪ್ ಮಾಡಿದ್ರೆ ಈ ಸಿಲಿಕಾನ್ ಜೊತೆ ಈ ಯಾವುದೋ ಆ್ಯಂಟಿಮನಿ, ಸೊ ಇದು ಬಾಂಡ್ ಫಾರ್ಮೇಷನ್ ಮಾಡಬೇಕಾದ್ರೆ ಎಷ್ಟು ಇಲೆಕ್ಟ್ರಾನ್ ಬೇಕಾಗುತ್ತೆ? ಒಂದು 4 ಇಲೆಕ್ಟ್ರಾನು ಬೇಕಾಗುತ್ತೆ. ಬಟ್ ಇದರಲ್ಲಿ ಪೆಂಟಾವೆಲೆನ್ಸಿ ಅಂದ್ರೇನು? 5 ಇಲೆಕ್ಟ್ರಾನ್ ಇರುತ್ತೆ. ಎಷ್ಟು? 5 ಇಲೆಕ್ಟ್ರಾನ್ಸು. ಸೊ ಹೀಗಾಗಿ ಒಂದು ಇಲೆಕ್ಟ್ರಾನ್ ಎಕ್ಸ್ಟ್ರಾ ಉಳಿಯುತ್ತೆ. ಸೊ ಆ ಎಕ್ಸ್ಟ್ರಾ ಉಳಿಯೋದ್ರಿಂದ ಅದನ್ನ ಏನಂತ ಕರಿತೀವಿ? ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಏನು? ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಸೊ ಈ ನೆಗೆಟಿವ್ ಚಾರ್ಜ್ ಏನು ಉಳಿತಲ್ಲ, ಸೊ ಇದರಿಂದನೇ ಕರೆಂಟು ಆ ಮಟೀರಿಯಲಲ್ಲಿ ಪೂರ್ತಿಯಾಗಿ ಕ್ಯಾರೀಸ್ ಆಗ್ತಾ ಇರುತ್ತೆ. ಕರೆಂಟ್ ಕ್ಯಾರೀಸ್ ಆಗ್ತಾ ಇರುತ್ತೆ ಅದರಿಂದ ಈ ಒಂದು ನೆಗೆಟಿವ್ ಚಾರ್ಜಿಂದ. ಸೊ ಹೀಗಾಗಿ ಅದನ್ನು ಏನಂತ ಕರಿತೀವಿ ನಾವು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಏನು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಸೊ ಹೀಗಾಗಿ ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆ್ಯಂಟಿಮನಿ ಅಂತ ಹೇಳ್ತೀವಿ. ಇನ್ನು ಈ ಬೋರಾನ್ ಇರ್ಬೋದು, ಇಂಡಿಯಮ್ ಇರ್ಬೋದು ಮತ್ತು ಗ್ಯಾಲಿಯಮ್ ಇರ್ಬೋದು, ಇವಕ್ಕೆಲ್ಲ ನಾವೇನಂತೀವಿ ಅಂದರೆ ಏನಂತೀವಿ? ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಯಾಕೆ ಇದನ್ನು ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ ಅಂದರೆ ಈ ಬೋರಾನ್ ತೊಗೊಳ್ಳಿ, ಇಂಡಿಯಮ್ ತೊಗೊಳ್ಳಿ ಅಥವಾ ಗ್ಯಾಲಿಯಮ್ ತೊಗೊಳ್ಳಿ, ಇದು ಎಷ್ಟು ಇರುತ್ತಪ್ಪ ಅದು ಇಲೆಕ್ಟ್ರಾನ್ ಅಂದರೆ ಇದರಲ್ಲಿ ಎಷ್ಟಿರುತ್ತೆ? ಟ್ರೈವ್ಯಾಲೆಂಟ್ ಇರುತ್ತೆ. ಇದು ಎಷ್ಟು? ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಇರತಕ್ಕಂಥ ಒಂದು ಎಲಿಮೆಂಟ್ಸ್ ಅಂತಲೇ ನಾವು ಕರಿಬೋದು, ಟ್ರೈವ್ಯಾಲೆನ್ಸಿ. ಸೊ ಈ ಟ್ರೈವ್ಯಾಲೆನ್ಸಿ ಅಂದ್ರೇನು? ಇದರಲ್ಲಿ ಇರತಕ್ಕಂಥ ಇಲೆಕ್ಟ್ರಾನ್ ಸಂಖ್ಯೆ ಎಷ್ಟಾಯಿತು? ಹಾಗಾದರೆ 3 ಆಯಿತು. ಸೊ ಈ ಎಲಿಮೆಂಟ್ಗಳನ್ನು ಏನಾದರೂ ನೀವು ಸಿಲಿಕಾನ್ ಜೊತೆ ಆ್ಯಡ್ ಮಾಡೋಕ್ಕೆ ಹೋಗೋದ್ರೆ ಏನಾಗುತ್ತೆ? ಅಲ್ಲಿ ಒಂದು ಬಾಂಡ್ ಅದಕ್ಕೆ ಕಡಿಮೆ ಬೀಳುತ್ತೆ. ಸೊ ಒಂದು ಬಾಂಡಲ್ಲಿ ಕ್ರಿಯೇಟ್ ಆಗಲ್ಲ ಅಂದರೆ ಏನಾಯ್ತು? ಅಲ್ಲಿ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗೋದ್ರಿಂದ ಈ ಪಾಸಿಟಿವ್ ಹೋಲ್ನ ಯೂಸ್ ಮಾಡಿಕೊಂಡು ಕರೆಂಟ್ ಏನಾದರೂ ಕ್ಯಾರೀಸ್ ಆಗ್ತಾ ಇದ್ದರೆ ಅದಕ್ಕೆ ಏನಂತ ಕರೀತಾರೆ? ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಏನು? ಪಿ ಟೈಪ್ ಸೆಮಿ ಕಂಡಕ್ಟರು. ಸೊ ಈ ಒಂದು ಕನ್ಸೆಪ್ಟ್ನ ಮೇಲಿಂದ ಸೊ ಸೆಮಿ ಕಂಡಕ್ಟರ್ಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಮತ್ತು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಅದಕ್ಕೆ 2 ಹೆಸರುಗಳನ್ನು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಈ ವಿಡಿಯೋನ ಬ್ಯಾಕ್ ತೊಗೊಳ್ಳಿ, ಮತ್ತೆ ಪ್ಲೇ ಮಾಡಿ, ಮತ್ತೆ ಕೇಳ್ತಾ ಇರಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದ್ರೇನು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದ್ರೇನು? ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ನ ಏನು ಮಾಡ್ತೀವಿ ನಾವು? ಡೋಪಂಟ್ಗಳಂತ ಕರಿತೀವಿ ಅದಕ್ಕೆ. ಸೊ ಆ ಡೋಪಂಟ್ಗಳನ್ನ ಏನಾದರೂ ಸಿಲಿಕಾನ್ ಅಥವಾ ಜರ್ಮೇನಿಯಂ ಜೊತೆ ಯೂಸ್ ಮಾಡಿದಾಗ ಎನ್ ಟೈಪ್ ಸೆಮಿ ಕಂಡಕ್ಟರು ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆ್ಯಂಟಿಮನಿ ಏನಿದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಆ್ಯಂಟಿಮನಿ ಇಟ್ ಇಸ್ ಎ ಪೆಂಟಾವ್ಯಾಲೆಂಟ್ ಎಲಿಮೆಂಟು. ಇನ್ನು ಪಿ ಟೈಪ್ ಅಂದ್ರೇನು?
ಪಾಸಿಟಿವ್ ಹೋಲ್ದಿಂದ ಕರೆಂಟ್ ಕ್ಯಾರೀಸ್ ಆಗ್ತಾ ಇರುತ್ತೆ. ಸೊ ಪಾಸಿಟಿವ್ ಹೋಲ್ ಅಂದ್ರೇನು, ಯಾವ ಒಂದು ಎಲಿಮೆಂಟ್ಸ್ಗಳಲ್ಲಿ ಟ್ರೈವ್ಯಾಲೆನ್ಸ್ ಇರುತ್ತೆ ಅಂತಹ ಎಲಿಮೆಂಟ್ಸ್ಗಳನ್ನು ಸಿಲಿಕಾನ್ ಅಥವಾ ಜರ್ಮೇನಿಯಂ ಏನಾದರೂ ನಾವು ಕೂಡಿಸಿ ಒಂದು ಸೆಮಿ ಕಂಡಕ್ಟರ್ನ ತಯಾರು ಮಾಡಿದ್ರೆ ಅಲ್ಲಿ ಏನಂತೆ ಒಂದು ವ್ಯಾಲೆನ್ಸಿ ಕಡಿಮೆ ಬೀಳುತ್ತೆ, ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಬಾಂಡೇ ಕ್ರಿಯೇಟ್ ಆಗಲ್ಲ. ಸೊ ಆ ಟೈಮಲ್ಲಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗುತ್ತೆ. ಈ ಪಾಸಿಟಿವ್ ಹೋಲ್ದಿಂದ ಕರೆಂಟು ಕ್ಯಾರೀಸ್ ಆದಾಗ ನಾವು ಪಿ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಹೌದಾ? ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಪಿ ಎನ್ ಜಂಕ್ಷನ್ ಇರುವ ರಚನೆಯನ್ನು ಏನು ಅಂತ ಕರೀತಾರೆ? ಪಿ ಎನ್ ಜಂಕ್ಷನ್ ಇರುವ ರಚನೆಯನ್ನು ಏನು ಅಂತ ಕರೀತಾರೆ? ಆಯ್ಕೆಗಳು ನೋಡಿ. ಪಿ ರೀತಿಯ ಅರೆವಾಹಕ, ಬ ಎನ್ ರೀತಿಯ ಅರೆವಾಹಕ, ಕ ಡಯೋಡ್, ಡ ಯಾವುದು ಅಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಡಯೋಡ್ ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ಪಿ ಎನ್ ಜಂಕ್ಷನ್ ಇರುವ ಒಂದು ರಚನೆಯನ್ನು ಏನಂತ ಕರಿತೀವಿ ಅಂದರೆ ಡಯೋಡ್ ಅಂತ ಕರಿತೀವಿ. ಯಾಕೆ ಡಯೋಡ್ ಅಂತ ಕರಿತೀವಿ? ಯಾಕಂದರೆ ಡಯೋಡನ್ನು ತಯಾರು ಮಾಡೋಕ್ಕಾದ್ರೆ ಪಿ ಎನ್ ಜಂಕ್ಷನ್ನ ಯೂಸ್ ಮಾಡ್ತಾರೆ. ಏನು ಈ ಪಿ ಎನ್ ಜಂಕ್ಷನು? ಪಿ ಎನ್ ಜಂಕ್ಷನ್ ಅಂದರೆ ಪಿ ಮತ್ತು ಎನ್ ಟೈಪ್ ಆಫ್ ದ ಏನು ಸೆಮಿ ಕಂಡಕ್ಟರ್ ಇರುತ್ತಲ್ಲ, ಸೊ ಅದನ್ನು ಏನು ಮಾಡ್ತಾರೆ, ಒಂದರ ಪಕ್ಕ ಒಂದರಂತೆ ಜೋಡಿಸಿದಾಗ ಸಿಗೋದೇ ಈ ಒಂದು ಡಯೋಡು. ಸೊ ಈ ಒಂದು ರಚನೆಯನ್ನು ಏನಾದರೂ ತಯಾರು ಮಾಡ್ತಾ ಇದ್ರೆ ಸೊ ಅದಕ್ಕೆ ನಾವು ಸಿಂಪಲಾಗಿ ಏನಂತೀವಿ ಅಂದರೆ ಪಿ ಎನ್ ಜಂಕ್ಷನ್ ಅಂತ ಕರೀತಾರೆ. ಏನು? ಪಿ ಎನ್ ಜಂಕ್ಷನು. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಡಯೋಡ್ ಅಂತಲೇ ಹೇಳ್ತೀವಿ. ಯಾವುದು? ಡಯೋಡು. ಪಿ ಎನ್ ಜಂಕ್ಷನ್ ಇರೋ ರಚನೆಯನ್ನು ಡಯೋಡ್ ಅಂತ ಕರೀತಾರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಪರ್ಯಾಯ ವಿದ್ಯುತ್ ಅಂದರೆ ಎ ಸಿ ಕರೆಂಟ್ ಅಂತ ಕರಿತೀವಿ. ಸೊ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ ಅಂದರೆ ಡಿ ಸಿ ಕರೆಂಟ್ ಆಗಿ ಪರಿವರ್ತಿಸಲು ಏನನ್ನು ಬಳಸ್ತಾರೆ? ನೋಡಿ, ಆಲ್ರೆಡಿ ನಿಮ್ಮ ಹತ್ರ ಎ ಸಿ ಕರೆಂಟ್ ಇದೆ ಅಂದರೆ ಅಲ್ಟರ್ನೇಟಿವ್ ಕರೆಂಟ್ ಇರುತ್ತೆ. ಸೊ ಅದನ್ನು ಡಿ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಏನನ್ನು ಬಳಸ್ತಾರೆ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೋಡಿ, ಆಯ್ಕೆಗಳು ಏನೇನಿದೆ ಫಸ್ಟ್ ಆಫ್ ಆಲ್ ನೋಡ್ಕೊಂಡು ಬಿಡಿ. ಪಿ ರೀತಿಯ ಅರೆವಾಹಕ ಇದೆ, ಎನ್ ರೀತಿಯ ಅರೆವಾಹಕ ಇದೆ, ಡಯೋಡ್ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಪಿ ರೀತಿಯ ಅರೆವಾಹಕ ಅಂದರೆ ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಸೋಲಾರ್ ಸೆಲ್ಸ್ಗಳನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೋಲಾರ್ ಸೆಲ್ಸ್ ಅಥವಾ ಸೋಲಾರ್ ಪ್ಲೇಟ್ ಇರುತ್ತಲ್ಲ, ನಿಮ್ಮ ಮನೆ ಮೇಲೆ ಇರುತ್ತಲ್ವ, ಸೊ ಸೋಲಾರ್ ಪ್ಲೇಟು ವಾಟರ್ ಹೀಟರ್ ಇರುತ್ತೆ. ಸೊ ಅದ್ರ ಜೊತೆ ಸೋಲಾರ್ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ, ತಾವೆಲ್ಲ ನೋಡಿರ್ತೀರ. ಹೌದಾ? ಸೊ ಆ ಒಂದು ಸೋಲಾರ್ ಸೆಲ್ ಅಥವಾ ಸೋಲಾರ್ ಪ್ಲೇಟ್ನ ತಯಾರು ಮಾಡೋ ಸಲುವಾಗಿ ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡಿರ್ತಾರೆ. ಸೊ ಮ್ಯಾಕ್ಸಿಮಮ್ ಯೂಸ್ ಮಾಡಿದ ಸೋಲಾರ್ ಸೆಲ್ಲನ್ನು ಏನು ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಪಿ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡ್ತಾರೆ. ಇನ್ನು ಎನ್ ಟೈಪ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದೇನು ಸೋಲಾರ್ ಸೆಲ್ ಇರ್ತಲ್ವ, ಸೊ ಆ ಸೋಲಾರ್ ಸೆಲ್ನಲ್ಲಿ ಇರ್ತಕ್ಕಂತಹ ಬಾಟಮ್ ಲೇಯರ್ನ ತಯಾರು ಮಾಡೋ ಸಲುವಾಗಿ ಈ ಒಂದು ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡ್ತಾರೆ. ಎಲ್ಲಿ? ಬಾಟಮ್ ಲೇಯರ್ ಆಫ್ ದ ಸೋಲಾರ್ ಸೆಲ್ಲು. ಏನು? ಬಾಟಮ್ ಲೇಯರ್ ಆಫ್ ಸೋಲಾರ್ ಸೆಲ್ನ ತಯಾರು ಮಾಡೋ ಸಲುವಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಈ ಡಯೋಡ್ ಆಮೇಲೆ ಆಯ್ಕೆಡ್ ಯಾವುದೋ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೋ ಅಲ್ಲ ಅಂತ ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ನು ಉಳಿದ ಡಯೋಡ್ ಏನೇ ಕೊಟ್ಟಿದ್ದಾರೆ ಇಲ್ಲಿ, ಸೊ ಈ ಡಯೋಡ್ ಇದರ ಒಂದು ಸರಿಯಾದ ಆನ್ಸರು. ಯಾಕಂದರೆ ಡಯೋಡ್ನ ಏನಾದರೂ ಒಂದು ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡಿದ್ರೆ ಅಲ್ಟರ್ನೇಟಿವ್ ಕರೆಂಟ್ ಇದ್ದದ್ದನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ಲಕ್ಷ ಇಟ್ಟುಕೊಳ್ಳಿ. ಏನು? ಎ ಸಿ ಕರೆಂಟ್ ಏನಾದರೂ ಇದ್ದರೆ ಅದನ್ನು ಡಿ ಸಿ ಕರೆಂಟ್ ಆಗಿ ಕನ್ವರ್ಷನ್ ಮಾಡೋಕ್ಕೆ ಬರೋದೇ ಯಾವುದರಿಂದ? ಈ ಒಂದು ಡಯೋಡ್ ಇರುತ್ತೆ ಅಂತಾನೆ ಅಲ್ಲಿ ಕನ್ವರ್ಷನ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂದ್ರೇನು ಅಂತ ಒಂದು ಕ್ವಶನ್ ಇದೆ. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂದ್ರೇನು? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಟ್ರಾನ್ಸಿಸ್ಟರ್ ಅಂದ್ರೇನು? ಟ್ರಾನ್ಸಿಸ್ಟರ್ ಅಂದ್ರೆ ನಾವು ಏನಂತ ಕರಿತೀವಿ? ಒನ್ ಟೈಪ್ ಆಫ್ ದ ಇಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ತೀವಿ. ಏನು? ಇಲೆಕ್ಟ್ರಾನಿಕ್ ಡಿವೈಸು. ಸೊ ಈ ಡಿವೈಸ್ನ ಸಿಕ್ಕಾಪಟ್ಟೆ ಯೂಸ್. ಸೊ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಆಕ್ಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದು ಸಣ್ಣದ ಒಂದು ಡಿವೈಸ್ ಇದೆ. ಈ ಡಿವೈಸ್ ಹೇಗೆ ತಯಾರು ಮಾಡ್ತಾರಪ್ಪ ಅಂದರೆ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಇರುತ್ತಲ್ವ, ಸೊ ಆ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ ಅಂದರೆ ಸೊ
ಎನ್ ಟೈಪ್ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ, ಪಿ ಟೈಪ್ ಸೆಮಿ ಕಂಡಕ್ಟರ್ ಇರುತ್ತಲ್ಲ, ಸೊ ಆ ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ ಸೆಂಟ್ರಲ್ಲಿ ಇಡಬೇಕು. ಆಮೇಲೆ ಸೈಡ್ಗೆ ಲೆಫ್ಟ್ ಮತ್ತು ರೈಟಲ್ಲಿ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ನ ಕೂಡಿಸಿ ಒಂದು ಬೆಸುಗೆಯನ್ನು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಸಿಂಪಲಾಗಿ ಏನಂತ ಕರಿತೀವಿ, ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಟ್ರಾನ್ಸಿಸ್ಟರ್ನಲ್ಲಿ ಒಟ್ಟು 2 ಟೈಪ್ ಬರುತ್ತೆ. ಒಂದು NPN ಟೈಪ್ ಆಫ್ ದ ಟ್ರಾನ್ಸಿಸ್ಟರು, ಇನ್ನೊಂದು PNP ಅಂತ ಬರುತ್ತೆ. PNP ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. ಸೊ ಎರಡೂ ಕೂಡ ಇಲೆಕ್ಟ್ರಾನಿಕ್ ಡಿವೈಸೇ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ NPN ಟ್ರಾನ್ಸಿಸ್ಟರ್ ಅಂದರೆ ಏನು ಅಂತ ಕೇಳಿರ್ತಾರೆ. ಫಸ್ಟ್ ಆಫ್ ಆಲ್ ಡಯೋಡ್ ಕೊಟ್ಟಿದ್ದಾರೆ, PN ಜಂಕ್ಷನ್ ಇದೆ. ಸೊ ನಿಮ್ಗೆ ಗೊತ್ತಿರಲಿ ಡಯೋಡ್ ಮತ್ತು PN ಜಂಕ್ಷನ್ ಎರಡೂ ಮೀನಿಂಗ್ ಒಂದೇ. PN ಜಂಕ್ಷನ್ ಅಂದ್ರೆ ಡಯೋಡ್ ಅಂದ್ರೆ ಈ ಒಂದು PN ಜಂಕ್ಷನು. ಸೊ ನಿಮಗೆ ಕ್ವಶನ್ನ ಕನ್ಫ್ಯೂಸ್ ಮಾಡ್ತಾರೆ ಅವರು. ಸೊ ಡಯೋಡ್ ಅಂದ್ರೆ ನಮ್ಗೆ ಅನಿಸುತ್ತೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ, ಸೊ ಅಲ್ಲಿ ಡಯೋಡ್ ಅಂದರೆ ಬೇರೆ ಇದೆ, PN ಜಂಕ್ಷನ್ ಅಂದರೆ ಬೇರೆ ಇದೆ ಅಂತ ಒಂದು ಫೀಲಿಂಗ್ ಬೇರೆನೇ ಆಗ್ತಾ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಡಯೋಡ್ ಅಂದ್ರೇನು ಕೂಡ PN ಜಂಕ್ಷನ್ನೇ, ಆಮೇಲೆ PN ಜಂಕ್ಷನ್ ಅಂದ್ರೇ ಡಯೋಡು. ಆಮೇಲೆ ಆಪ್ಷನ್ ಕ ನೋಡಿ ಏನು ಕೊಟ್ಟಿದ್ದಾರೆ, N ರೀತಿಯ ಅರೆವಾಹಕ, N ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಿದೆ NPN ಅಂದರೆ ಎರಡು N ಟೈಪ್ ಸೆಮಿ ಕಂಡಕ್ಟ್ರು, ಒಂದು P ಟೈಪ್ ಸೆಮಿ ಕಂಡಕ್ಟರ್ನ ಒಂದರ ಪಕ್ಕ ಒಂದಿಟ್ಟು ಅಲ್ಲಿ ಬೆಸುಗೆಯನ್ನು ಮಾಡಿರ್ತಾರೆ. ಸೊ ಅವಾಗ ಈ ಒಂದು ಟ್ರಾನ್ಸಿಸ್ಟರು ತಯಾರಾಗುತ್ತೆ. ಸೊ ಇಲ್ಲೇ ನೋಡಿ ಆಪ್ಷನ್ ಡ ಇದೆ ನೋಡಿ, ಎರಡು N ಮಾದರಿಯ ಅರೆವಾಹಕ ವಸ್ತುಗಳ ಮಧ್ಯ ಒಂದು P ರೀತಿಯ ಅರೆವಾಹಕದ ಬೆಸುಗೆ ಏನಾದರೂ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ, NPN ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸ್ನೇಹಿತರೆ ಗೊತ್ತಿರಲಿ, ಟ್ರಾನ್ಸಿಸ್ಟರ್ ಇದು ಒಂದು ಇಲೆಕ್ಟ್ರಾನಿಕ್ ಡಿವೈಸ್ ಇದೆ. ಸೊ ಇದರಲ್ಲಿ NPN ಮತ್ತು PNP ಅಂತ ಎರಡು ಬರುತ್ತೆ. NPN ಇದ್ದರೆ ಎರಡು N ಟೈಪ್ ಸೆಮಿ ಕಂಡಕ್ಟರು, ಅದರ ಮಧ್ಯದಲ್ಲಿ P ಟೈಪ್ ಇಡಬೇಕು. ಇನ್ನು PNP ತಗೊಂಡ್ರೆ ಎರಡು P ಟೈಪ್ ಸೆಮಿ ಕಂಡಕ್ಟರು, ಒಂದು N ಟೈಪ್ ಸೆಮಿ ಕಂಡಕ್ಟರು, ಒಂದರ ನಂತರ ಒಂದು ಇಟ್ಟು ಅದಕ್ಕೆ ಬೆಸುಗೆ ಮಾಡಿದರೆ ಒಂದು ಡಿವೈಸ್ ತಯಾರಾಗುತ್ತೆ, ಇಲೆಕ್ಟ್ರಾನಿಕ್ ಡಿವೈಸ್ ತಯಾರಾಗುತ್ತೆ. ಸೊ ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಸ್ವಿಚಿಂಗ್ ಸರ್ಕ್ಯೂಟ್ ಇರ್ಬೋದು, ಆಸಿಲೇಟರ್ ಇರ್ಬೋದು, ಪ್ರವರ್ಧಕ ಅಂದರೆ ಪ್ರಮೋಟರ್ಸ್ ಇರ್ಬೋದು. ಸೊ ಅಲ್ಲೆಲ್ಲ ಅವುಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಗೊತ್ತಾಯ್ತಾ ಟ್ರಾನ್ಸಿಸ್ಟರ್ ಅಂದರೆ ಏನಂತ, ಇಲೆಕ್ಟ್ರಾನಿಕ್ ಡಿವೈಸು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ ನೋಡಿ, ಕೆಳಗಿನವುಗಳ ಪೈಕಿ ಟ್ರಾನ್ಸಿಸ್ಟರದ ಉಪಯೋಗ. ಸೊ ನೋಡಿ ಇಲ್ಲೇ ಕೊಟ್ಟೆ, ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ ಟ್ರಾನ್ಸಿಸ್ಟರ್. ಇದೇ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಆಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ಮೇಲಿನ ಎಲ್ಲ. ಸೊ ಈ 7ನೇ ಕ್ವಶನ್ಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ. ಅಂದರೆ ಮೇಲಿನ ಎಲ್ಲ ಅಂದರೆ ಇಲ್ಲಿ ಸ್ವಿಚಿಂಗ್ ಮಂಡಳ ಅಥವಾ ಸ್ವಿಚ್ ಸರ್ಕ್ಯೂಟ್ ಅಂತ ಕರಿತೀವಿ, ಆಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರವರ್ಧಕ ಅಂದರೆ ಪ್ರಮೋಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಈ ಆಸಿಲೇಟರ್ ಅಂದರೆ ಏನು, ನೀವು ಏನಾದರೂ ಹಾಸ್ಪಿಟಲ್ನ ಹೋಗಿದ್ರೆ ICU ಸೆಕ್ಷನಲ್ಲಿ ಹೋದರೆ ಅವಾಗ ನಿಮ್ಗೆ ಪೇಷಂಟ್ ಸೈಡ್ನಲ್ಲಿ ಒಂದು ಮಷಿನ್ ಇಟ್ಟಿರ್ತಾರೆ. ಸೊ ಆ ಮಷಿನಲ್ಲಿ ಗ್ರಾಫ್ ಕಾಣಿಸ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದರ ಬಿಟ್ಟರೆ ಆಕ್ಸಿಜನ್ ಲೆವೆಲು, ಪಲ್ಸ್ ಮೀಟ್ರ್ ಎಲ್ಲ ನಮಗೆ ಒಂದು ಮಷಿನ್ TV ಥರ ಇರುತ್ತಲ್ಲ, ಸ್ಮಾಲ್ TV. ಸೊ ಆ TVನಲ್ಲಿ ಎಲ್ಲ ಥರ ನಿಮಗೆ ಕಾಣಿಸ್ತಾ ಇರುತ್ತೆ, ಪಲ್ಸ್ ರೇಟ್ ಕಾಣಿಸ್ತಾ ಇರುತ್ತೆ, ಆಮೇಲೆ ಆಕ್ಸಿಜನ್ ಲೆವೆಲ್ ಕಾಣಿಸ್ತಾ ಇರುತ್ತೆ. ಸೊ ಒಂದು ಗ್ರಾಫ್ ಥರ ಕಾಣಿಸ್ತಾ ಇರುತ್ತೆ, ಹೌದಲ್ಲ? ಸೊ ಅದನ್ನೇನು ಆಸಿಲೇಟರ್ ಅಂತ ಕರಿತೀವಿ. ಅಂದರೆ BP ಇರ್ಬೋದು, ಆಕ್ಸಿಜನ್ ಲೆವೆಲ್ ಇರ್ಬೋದು, ಅಥವಾ ಇನ್ನೊಂಥರ ಯಾವುದೇ ಒಂದು ಕನೆಕ್ಟ್ ಮಾಡಿರ್ತಾರಲ್ಲ, ನಮ್ಮ ಸೆನ್ಸರ್ಗಳನ್ನು ಕನೆಕ್ಟ್ ಮಾಡಿರ್ತಾರಲ್ಲ ಬಾಡಿ ಮೇಲೆ. ಸೊ ಅದೆಲ್ಲವುಗಳನ್ನ ಒಂದು ಸಿಗ್ನಲ್ ಮುಖಾಂತರ ಆ ಒಂದು ಮೀಟರ್ನಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾವು ಅದಕ್ಕೇನಂತೀವಿ, ಆಸಿಲೇಟರ್ ಅಂತ ಕರಿತೀವಿ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಪ್ರವರ್ಧಕ, ಪ್ರಮೋಟರ್ಸ್ಗಳಾಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಹೀಗಾಗಿ 7ನೇ ಕ್ವಶನ್ದ ಒಂದು ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ಬೋದು, ಮೇಲಿನ ಎಲ್ಲ ಅಂತ ಹೇಳಬಹುದು. ಓಕೆ, ಈ ಕ್ವಶನ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಟಿವಿ ನಿಮ್ಗೆ ಗೊತ್ತಲ್ಲ. ಸೊ ಈ ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ. ಸೊ ಟಿವಿನಲ್ಲಿ ಜಸ್ಟ್ ಟಿವಿ ಇಟ್ಟರೆ ಏನೋ ಚಿತ್ರ ಕಾಣಿಸುತ್ತಾ, ಪ್ಲೇ ಆಗುತ್ತಾ, ವಿಡಿಯೋ ಪ್ಲೇ ಆಗಲ್ಲ, ಯಾವುದೇ ರೀತಿ ಸಿಗ್ನಲ್ಗಳಲ್ಲಿ ಕ್ಯಾಚಪ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ರೇಡಿಯೋ ಯೂಸ್ ಬೇಕಲ್ವಾ, ಸೊ ಅದು ಕೂಡ ಅಲ್ಲಿರುತ್ತೆ, ಹೌದಾ? ಇನ್ನುಳಿದ ಕೆಲವೊಂದು ಇಲೆಕ್ಟ್ರಾನಿಕ್ ಡಿವೈಸ್ಗಳು ಅದರಲ್ಲಿ ಫಿಟ್ ಮಾಡಿರ್ತಾರೆ. ಆ ಫಿಟ್ ಮಾಡಿರ್ತಕ್ಕಂಥ ಸಾಧನಗಳು ಯಾವ ಅಂತ ಕೇಳ್ತಾರೆ. ರೆಕ್ಟಿಫೈರ್ ಏನಾದರೂ ಯೂಸ್ ಮಾಡ್ತೀರಾ, ಅಥವಾ ನೀವೇನಾದ್ರು ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡ್ತೀರಾ, ಅಥವಾ ಮೈಕ್ರೋಫೋನ್ಗಳನ್ನು ಯೂಸ್ ಮಾಡ್ತೀರಾ, ಅಥವಾ ಕ್ಯಾಥೋಡ್ ಕಿರಣ ಟ್ಯೂಬ್ ಅಂದರೆ ಕ್ಯಾಥೋಡ್ ರೇಸ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ಕೋತ ಹೋಗುವ. ಸೊ ಫಸ್ಟ್ ಏನಿದೆ, ರೆಕ್ಟಿಫೈರ್ ಅಂತ ಇದ್ದೀವಿ. ರೆಕ್ಟಿಫೈರ್ ಯೂಸ್ ಏನಪ್ಪ ಅಂದರೆ ವಿದ್ಯುತ್ತನ್ನು
ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಕರೆಂಟು ಒನ್ ವೇ ಡೈರೆಕ್ಷನ್ ಆರ್ ದ ಒನ್ ಡೈರೆಕ್ಷನ್ ಏನಾದರೂ ಫ್ಲೋ ಆಗೋ ಸಲುವಾಗಿ ಏನಾದರೂ ನಾವು ಒಂದು ಸಾಧನಗಳನ್ನು ಯೂಸ್ ಮಾಡ್ತಾರೆ. ಸಾಧನ ಯಾವುದಪ್ಪ ಅಂದರೆ ರೆಕ್ಟಿಫೈಯರ್ ಅಂತ ಹೇಳ್ತೀವಿ. ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಅದು ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡೋದೇ ಈ ಒಂದು ರೆಕ್ಟಿಫೈಯರು. ಇನ್ನು ಟ್ರಾನ್ಸಿಸ್ಟರ್ ನಿಮ್ಗೆ ಜಸ್ಟ್ ಹೇಳಿದ್ದೆ, ಟ್ರಾನ್ಸಿಸ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ? ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ಇನ್ನು ಮೈಕ್ರೋಫೋನ್ ತೊಗೊಂಡ್ರೆ ಮೈಕ್ರೋಫೋನ್ ಎದಕ್ಕೆ ಯೂಸ್ ಆಗುತ್ತೆ? ಎದಕ್ಕೆ ಹೇಳಿ? ಆಲ್ರೆಡಿ ಎಲ್ಲರಿಗೂ ಗೊತ್ತು. ನನ್ನ ವಾಯ್ಸ್ ಕೂಡ ಜಸ್ಟ್ ಮೈಕ್ರೋಫೋನ್ ಯೂಸ್ ಮಾಡೇ ಬರ್ತಿರೋದು. ಏನಾಗಾದರೆ ಸೌಂಡ್ ವೇವ್ಸ್ ಆರ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ, ಅಗೇನ್ ಇಲೆಕ್ಟ್ರಿಕಲ್ ಎನರ್ಜಿ ಆಸ್ ಕನ್ವರ್ಟೆಡ್ ಇಂಟು ಸೌಂಡ್ ಎನರ್ಜಿ. ಹೌದಲ್ಲ? ಸೊ ನಾನು ನಿಮ್ಗೆ ಸದ್ಯ ಮಾತಾಡ್ತಾ ಇದ್ದೀನಿ, ನಿಮ್ಮ ಕ್ಲಾಸ್ ಹೇಳ್ತಾ ಇದ್ದೀನಿ. ನನ್ನ ಒಂದು ಬಾಯಿಂದ ಬರೋದು ಯಾವುದು? ಸೌಂಡ್ ಎನರ್ಜಿ, ಸೌಂಡ್ ವೇವ್ಸು. ಹೌದಲ್ವಾ? ಸೌಂಡ್ ರೇಡಿಯೇಷನ್ಸ್ ಅಂತಲೇ ಹೇಳ್ಬೋದು. ಹೌದಲ್ಲ? ಈ ಸೌಂಡ್ ವೇವ್ಸ್ನ ಏನು ಮಾಡ್ತೀವಿ? ಫಸ್ಟ್ ಆಫ್ ಆಲು ವೈರ್ ಮುಖಾಂತರ, ಮೈಕ್ ಮುಖಾಂತರ ವೈರಲ್ಲಿ ಹೋಗುತ್ತೆ, ವೈರ್ ಮುಖಾಂತರ ನಮ್ಮ ಪಿಸಿನಲ್ಲಿ ಹೋಗುತ್ತೆ. ಪಿಸಿನಲ್ಲಿ ಏನಾಗುತ್ತೆ? ಅದು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಇಲೆಕ್ಟ್ರಿಕಲ್ ಎನರ್ಜಿ ಟು ಏನಾಗುತ್ತೆ? ಮತ್ತು ಅದು ಸೌಂಡ್ ಎನರ್ಜಿಯಲ್ಲಿ ಏನಾಗುತ್ತೆ? ನಿಮಗೆ ಕೇಳಿಸ್ತಾ ಇರುತ್ತೆ. ಹೌದಲ್ಲ? ಸೊ ಇದಕ್ಕೆ ನಾವು ಮೈಕ್ರೋಫೋನ್ ಅಂತ ಕರಿತೀವಿ. ಹೌದಾ? ಇನ್ನು ಉಳಿದ ಈ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಕ್ಯಾಥೋಡ್ ಕಿರಣಗಳಿಕೆ. ಸೊ ಇದನ್ನೇ ಏನು ಮಾಡ್ತಾರೆ? ಟಿ ವಿನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ. ಕ್ಯಾಥೋಡ್ ರೇ ಅಂತ ಒಂದು ಟ್ಯೂಬ್ ಸಿಗುತ್ತೆ. ಆ ಟ್ಯೂಬ್ನ ಯೂಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಇಲ್ಲಿ ಟಿ ವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸೋಕ್ಕೆ ಬರುತ್ತೆ. ಜಸ್ಟ್ ಸ್ಕ್ರೀನ್ ಇದ್ದರೆ ಅದರ ಯೂಸ್ ಇಲ್ಲ. ಸ್ಕ್ರೀನ್ ಇರುತ್ತೆ, ಎಲ್ಲ ಇರುತ್ತೆ, ಕರೆಂಟ್ ಇರುತ್ತೆ, ಡಿಶ್ ಇರುತ್ತೆ, ಎಲ್ಲ ಕನೆಕ್ಟ್ ಮಾಡಿರ್ತೀವಿ. ಬಟ್ ಕ್ಯಾಥೋಡ್ ರೇ ಟ್ಯೂಬ್ ಏನಾದರೂ ಇರಲಿಲ್ಲ ಅಂದರೆ ವಿಡಿಯೋ ಪ್ಲೇ ಆಗಲ್ಲ, ಯಾವುದಾದ್ರು ಚಿತ್ರಗಳು ಕಾಣಿಸೋದಿಲ್ಲ. ಸೊ ನಿಮ್ಮ ಟಿ ವಿ ನೀವು ಪ್ರಾಬ್ಲಮ್ ಆಗಿದೆ, ಅದು ಏನೋ ಆಗಿದೆ, ಸ್ವಲ್ಪ ಬಾದಾಗಿದೆ ಅಂತ ನೀವು ಅಂತಿರಲ್ಲ, ಅವಾಗ ಏನಾಗಿರುತ್ತೆ ಪ್ರಾಬ್ಲಮ್ಮು? ಈ ಕ್ಯಾಥೋಡ್ ರೇ ಟ್ಯೂಬ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿ ಏನಾಗುತ್ತೆ? ವರ್ಕ್ ಮಾಡಲ್ಲ. ಯಾವುದೇ ರೀತಿ ಚಿತ್ರ ಕೂಡ ಸರಿಯಾಗಿ ಕಾಣಿಸಲ್ಲ, ವಿಡಿಯೋ ಕೂಡ ಸರಿಯಾಗಿ ಪ್ಲೇ ಆಗಲ್ಲ. ಗೊತ್ತಾಯ್ತಾ? ಟಿ ವಿನಲ್ಲಿ ಏನು ಯೂಸ್ ಮಾಡ್ತಾರೆ? ಕ್ಯಾಥೋಡ್ ರೇ ಟ್ಯೂಬ್. ಈ ರೆಕ್ಟಿಫೈರು, ಟ್ರಾನ್ಸಿಸ್ಟರು, ಮೈಕ್ರೋಫೋನು ಇದನ್ನು ಯೂಸ್ ಮಾಡಲ್ಲ. ಇದ್ರ ಯೂಸೇ ಬೇರೆ ಇದೆ. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೇನೆ, ರೆಕ್ಟಿಫೈರಲ್ಲಿ ಯೂಸ್ ಮಾಡ್ತಾರೆ. ಕರೆಂಟ್ನ ಒನ್ ವೇನಲ್ಲಿ ಏನಾದರೂ ಫ್ಲೋ ಮಾಡಬೇಕಾದ್ರೆ ರೆಕ್ಟಿಫೈರ್ನ ಯೂಸ್ ಮಾಡ್ತಾರೆ. ಇನ್ನು ಟ್ರಾನ್ಸಿಸ್ಟರ್ ತೊಗೊಂಡು ಯೂಸ್ ಮಾಡ್ತಾರೆ. ಸ್ವಿಚ್ ಸರ್ಕ್ಯೂಟು, ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಮೈಕ್ರೋಫೋನ್ ತೊಗೊಂಡ್ರೆ ಏನು ಯೂಸ್ ಮಾಡ್ತಾರೆ? ಸೌಂಡ್ ಎನರ್ಜಿನ ಕನ್ವರ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಎಲೆಕ್ಟ್ರಾನಿಕ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಅಗೇನ್ ಸೌಂಡ್ ಎನರ್ಜಿ. ಹಾಗಾಗಿ ಕ್ಯಾಥೋಡ್ ರೇ ಟ್ಯೂಬ್ನ ಟಿ ವಿಯಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ನಿಮಗೆ ವಿಡಿಯೋಸ್ಗಳು, ಚಿತ್ರಗಳು, ಇನ್ನಿತರ ಏನಿರಲಿ ಎಲ್ಲವುಗಳು ನಿಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ನೆಕ್ಸ್ಟ್ ಕ್ವಶನ್ ನೋಡಿ. ಅತಿವಾಹಕತೆಯ ಕ್ಷೇತ್ರದಲ್ಲಿ ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅತಿವಾಹಕತೆ ಅಂದ್ರೇನು? ಸೂಪರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಕಂಡಕ್ಟಿವಿಟಿ ಬೇರೆ, ಸೂಪರ್ ಕಂಡಕ್ಟಿವಿಟಿ ಬೇರೆ, ಸೆಮಿ ಕಂಡಕ್ಟಿವಿಟಿ ಅದು ಕೂಡ ಬೇರೆ. ಇಲ್ಲಿ ಸೂಪರ್ ಕಂಡಕ್ಟಿವಿಟಿ ಅಂದರೆ ಅತಿವಾಹಕತೆ. ಸೊ ಈ ಸೂಪರ್ ಕಂಡಕ್ಟಿವಿಟಿ ಅಂದರೆ ಏನಂದರೆ, ಸಿಂಪಲ್ ಹೇಳ್ತೀನಿ ಕೇಳಿ. ಕಡಿಮೆ ಟೆಂಪರೇಚರಲ್ಲಿ ಕೂಡ ಏನಾಗುತ್ತೆ? ಕೆಲವೊಂದು ವಸ್ತುಗಳ ರೋಧ ಕಡಿಮೆ ಇದ್ದರೂ ಕೂಡ ಅವೇನು ಮಾಡುತ್ತೆ? ಕರೆಂಟ್ನ ಫ್ಲೋ ಮಾಡೋಕ್ಕೆ ಪವರ್ ಅದರಲ್ಲಿ ಇರುತ್ತೆ ಆ ಎಲಿಮೆಂಟ್ನಲ್ಲಿ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಆ ಸೂಪರ್ ಕಂಡಕ್ಟಿವಿಟಿಯಲ್ಲಿ ನಮ್ಮ ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ. ಕ್ವಶನ್ ನೋಡಿ, ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಎಚ್ ಕೆಮರ್ಲಿಂಗ್ ಓನ್ಸ್, ಇವನು ಫಾರಿನ್ ಸೈಂಟಿಸ್ಟು. ಜೆ ಥಾಮ್ಸನ್ ಫಾರಿನ್ ಸೈಂಟಿಸ್ಟು. ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಇವನು ಕೂಡ ಫಾರಿನ್ ಸೈಂಟಿಸ್ಟು. ಪ್ರೊಫೆಸರ್ CN ರಾವ್. ಸೊ ಹೆಸರು ನೋಡೋ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರೊಫೆಸರ್ CN ರಾವ್ ಅವರು ಒಬ್ಬ ಭಾರತೀಯ ವಿಜ್ಞಾನಿ. ಸೊ ಇವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು ಅಂತ ನೀವೆಲ್ಲ ಹೇಳ್ತೀವಿ. ಹೌದಾ? ಸೊ ಕ್ವಶನ್ ಅಷ್ಟು ಈಸಿ ಆಗಿದೆ, ಬಟ್ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ. ಭಾರತೀಯ ವಿಜ್ಞಾನಿ ಅಂದ್ಕೂಡಲೇ ಭಾರತ ದೇಶದ ಒಂದು ವಿಜ್ಞಾನಿ ಹೆಸರು ನಿಮ್ಗೆ ಗೊತ್ತೇ ಇದೆ. ಸೊ ಮ್ಯಾಕ್ಸಿಮಮ್ ಎಲ್ರಿಗೂ. ಸೊ
ಜೆ ಥಾಮ್ಸನ್ನು, ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್, ಹೌದಾ. ಆಮೇಲೆ ಎಚ್ ಕೆಮರ್ಲಿಂಗ್ ಓನ್ಸ್ ಇವರೆಲ್ಲ ಫಾರಿನ್ ಅಂದರೆ ಔಟ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಸೈಂಟಿಸ್ಟ್, ಇವರು ಕೂಡ ಒಂದು ಫಿಸಿಕ್ಸ್ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವಿಜ್ಞಾನ ಒಂದೊಂದು ರಿಸರ್ಚ್ಗಳನ್ನು ಮಾಡಿರ್ತಾರೆ. ಈ ನಮ್ಮ ಎಚ್ ಕೆಮರ್ಲಿಂಗ್ ಓನ್ಸ್ ಅನ್ನು ತೊಗೊಂಡ್ರೆ ಇವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಸೂಪರ್ ಕಂಡಕ್ಟಿವಿಟಿಯನ್ನು ಕಂಡು ಹಿಡಿದವರೇ ಇವರೇ. ಯಾರು? ಎಚ್ ಕೆಮರ್ಲಿಂಗ್ ಓನ್ಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ. ಬಟ್ ಆಮೇಲೆ ನಮ್ಮ ಭಾರತ ದೇಶದ ವಿಜ್ಞಾನಿಯಾದ ಸಿ ಎನ್ ರಾವ್ ಅವರು ಇದರ ಒಂದು ರಿಸರ್ಚ್ ಮಾಡಿದಾಗ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ಈ ಜೆ ಥಾಮ್ಸನ್ ತಗೊಂಡ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಏನು ಇಲೆಕ್ಟ್ರಾನವನ್ನು ಡಿಸ್ಕವರಿ ಮಾಡಿದವರು ಈ ನಮ್ಮ ಜೆ ಥಾಮ್ಸನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ, ಇವರು ಕೂಡ ಏನು ಮಾಡಿರ್ತಾರೆ, ವಿದ್ಯುತ್ ಕಾಂತಿಯ ಒಂದು ಸಿದ್ಧಾಂತವನ್ನು, ವಿದ್ಯುತ್ ಕಾಂತಿ ಅಂದ್ರೇನು, ಇಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಒಂದು ಥಿಯರಿನವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಅವರಂತರೂ ಇದಕ್ಕೆ ಸೂಪರ್ ಕಂಡಕ್ಟಿವಿಟಿನ ಅವರು ರಿಸರ್ಚ್ ಮಾಡಿಲ್ಲ. ಸೊ ರಿಸರ್ಚ್ ಮಾಡಿದವರು ಯಾರಪ್ಪ ಅಂದರೆ ನಮ್ಮ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಪ್ರೊಫೆಸರ್ ಸಿ ಎನ್ ರಾವ್ ಅಂತ ಹೇಳ್ತೀವಿ. ಅತಿ ವಾಹಕತೆ ಅಂದರೆ ಸೂಪರ್ ಕಂಡಕ್ಟಿವಿಟಿ. ಸೊ ಸೂಪರ್ ಕಂಡಕ್ಟಿವಿಟಿ ಕೂಡ ಕೆಲವೊಂದು ಎಕ್ಸಾಂಪಲ್ ಕೂಡ ಬರುತ್ತೆ. ಯಾವುದಪ್ಪ ಅಂದರೆ ಮರ್ಕ್ಯೂರಿ ಬರುತ್ತೆ, ಹೌದಾ. ಮರ್ಕ್ಯೂರಿ ಅಂದರೆ ಎಚ್ ಜಿ ಅಂತ ಕರಿತೀವಿ. ಆಮೇಲೆ ಲ್ಯಾಂಥನಮ್ಸ್ ಬರುತ್ತೆ. ಲ್ಯಾಂಥನಮ್ ಎಲ್ಲ ಲ್ಯಾಂಥನ್ಗಳು ಎಲಿಮೆಂಟ್ಸ್ ಅಲ್ಲ, ಓನ್ಲಿ ಲ್ಯಾಂಥನಮ್. ಆಮೇಲೆ ಬಿ ಬರುತ್ತೆ, ಬಿ ಅಂದ್ರೆ ಏನು, ಬೆರಿಲಿಯಂ ಬರುತ್ತೆ, ಹೌದಾ. ಇದು ಕೂಡ ಸೂಪರ್ ಕಂಡಕ್ಟಿವಿಟಿ. ಕಾಪರ್ ಕಂಪೌಂಡ್ಸ್, ಆಕ್ಸೈಡ್ಸ್ ಆಫ್ ದ ಕಾಪರ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಹೆಂಗಿದಾವೆ ಅಂದರೆ ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಪವರ್ಗಳನ್ನು ಅದು ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 40 ಕೆಲ್ವಿನ್ ಟೆಂಪರೇಚರ್ದಲ್ಲಿ ಕೂಡ ನೋಡಿ, 40 ಕೆಲ್ವಿನ್ 400 ಅಲ್ಲ, 40 ಕೆಲ್ವಿನ್ ಟೆಂಪರೇಚರಲ್ಲಿ ಕೂಡ ಈ ಒಂದು ಎಲಿಮೆಂಟ್ಸ್ಗಳು ಏನು ಮಾಡುತ್ತವೆ ಅಂದರೆ ಅತಿ ವಾಹಕತೆಯ ಗುಣಧರ್ಮವನ್ನು ತೋರಿಸುತ್ತವೆ. ಅಂದರೆ ಸೂಪರ್ ಕಂಡಕ್ಟಿವಿಟಿ ಪವರ್ನ ಈ 40 ಕೆಲ್ವಿನ್ ಟೆಂಪರೇಚರ್ ಇದ್ದಾಗಲೂ ಕೂಡ ಇವು ತೋರಿಸ್ತವೆ. ಸೊ ಹೀಗಾಗಿ ಒಂದು ನಿಮಿಷ, 40 ಕೆಲ್ವಿನ್ ಟೆಂಪರೇಚರಲ್ಲಿ ಕೂಡ ಏನಾಗುತ್ತೆ, ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಪವರ್ ನಾವು ತೋರಿಸ್ತಾ ಇರುತ್ತವೆ. ಸೊ ಹೀಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟಿವಿಟಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನು ಸೂಪರ್ ಕಂಡಕ್ಟಿವಿಟಿ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಕ್ವಶನ್ ಬಂದರೂ ಬರ್ಬೋದು. ಮರ್ಕ್ಯೂರಿ, ಲ್ಯಾಂಥನಮ್ ಮತ್ತು ಬೆರಿಲಿಯಮು ಮತ್ತು ಕಂಪೌಂಡ್ಸ್ ಆಫ್ ದ ಕಾಪರ್ ಆಕ್ಸೈಡ್ಸ್ ಅಂತ ಹೇಳೋದು. ಸೊ ಇವೆಲ್ಲ ಏನು ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಗುಣಧರ್ಮಗಳನ್ನು ತೋರಿಸ್ತಾ ಇರುತ್ತವೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್. ಲಾಸ್ಟ್ ಒಂದು ಕ್ವಶನು, ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಲಾಸ್ಟ್ ಒಂದು ಕ್ವಶನು, MRI ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಮ್ಯಾಗ್ನೆಟಿಕ್ ರೆಸೊನನ್ಸ್ ಇಮೇಜಿಂಗ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಯಾರಿಗಾದರೂ ಪೇಷಂಟ್ ಪೂರ್ತಿ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಬ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವಾಗ MRI ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ಗಳು, ಹೌದಾ. ಸೊ ಅವಾಗ MRIನ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ಪೂರ್ತಿ ಬಾಡಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಡಾಕ್ಟ್ರುಗಳಲ್ಲ. ಸೊ ನೀವೆಲ್ಲ ಒಬ್ಬ ಸಾಮಾನ್ಯ ಜನ, ನಾನು ಟೀಚರ್ಸು, ನೀವೆಲ್ಲ ಇನ್ನೂ ಕಲಿತಾ ಇದ್ದೀರಾ, ಇನ್ನೂ ಕಲಿಸೋರು ಇದ್ದೀರಾ, ಹೌದಾ. ಸೊ ಹೀಗಾಗಿ ನಮಗಷ್ಟು ಅದರಲ್ಲಿ ಅರ್ಥ ಆಗಲ್ಲ. ಸಿಂಪಲ್ಲಾಗಿ MRI ಅಂದ್ರೇನು, ಮ್ಯಾಗ್ನೆಟಿಕ್ ರೆಸೊನನ್ಸ್ ಇಮೇಜಿಂಗ್ ಅಂತ ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅದರಲ್ಲಿ ಆ ಪೇಷಂಟ್ನ ಪೂರ್ತಿಯಾಗಿ ಒಂದು ಅವರ ಪೇಷಂಟ್ನ ಒಂದು ಇಮೇಜ್ನ ಅವರು ಕಂಪ್ಯೂಟರ್ನಲ್ಲಿ ತೆಗಿತಾರೆ. ಅದನ್ನು ಅವರು ನೋಡಿ ಆಮೇಲೆ ಹೇಳ್ತಾರೆ ಏನಾಗಿದೆ ಅಂತ. ಸೊ ಆ ಒಂದು MRIದಲ್ಲಿ ಏನನ್ನು ಉಪಯೋಗಿಸ್ತಾರೆ, MRIನಲ್ಲಿ ಏನನ್ನು ಉಪಯೋಗಿಸ್ತಾರೆ, ಎಕ್ಸಾಕ್ಟ್ಲಿ ಏನು ಇದ್ದರೆ ಆ MRI ವರ್ಕ್ ಮಾಡುತ್ತೆ ಅಂತ ಕೇಳ್ತಾರೆ. ನೋಡಿ, ವಾಹಕ ಅಂತ ಕೊಟ್ಟಿದ್ದಾರೆ, ಅರೆ ವಾಹಕ ಅಂತ ಕೊಟ್ಟಿದ್ದಾರೆ, ಅತಿ ವಾಹಕ ಅಂತ ಕೊಟ್ಟಿದ್ದಾರೆ, ಯಾವುದು ಅಲ್ಲ. ಈ ಎಲ್ಲ ಆಪ್ಷನ್ಗಳ ಪೈಕಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅತಿ ವಾಹಕ ಅಂತ ಹೇಳ್ತೀವಿ. ಅಂದರೆ ಏನು, ಅತಿ ವಾಹಕ ಸೂಪರ್ ಕಂಡಕ್ಟರ್ಗಳನ್ನು ಇಲ್ಲಿ ಜಾಸ್ತಿ ಯೂಸ್ ಮಾಡೋದು. ಯಾಕಂದರೆ ಟೆಂಪ್ರೇಚರ್ ಕಡಿಮೆ ಇರಬೇಕಾಗುತ್ತೆ MRIನಲ್ಲಿ, ಹೌದಲ್ವಾ. ಸೊ ಕಡಿಮೆ ಟೆಂಪ್ರೇಚರಲ್ಲಿ ಕೂಡ ಏನಾದರೂ ಮಷಿನುಗಳು ವರ್ಕ್ ಮಾಡಬೇಕಂದ್ರೆ ಅಲ್ಲಿ ಸೂಪರ್ ಕಂಡಕ್ಟಿವಿಟಿ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿದ್ರೆ ಮಾತ್ರ ಅದು ಯೂಸ್ ಆಗುತ್ತೆ. ಸೊ ಹೀಗಾಗಿ MRIನಲ್ಲಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಅತಿ ವಾಹಕ, ಅಂದರೆ ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ವಾಹಕ ಅಂದ್ರೇನು,
ಕಂಡಕ್ಟರ್ ಅಂತ ಹೇಳ್ತೀವಿ. ಅರೆವಾಹಕ ಅಂದ್ರೆ ಏನು? ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಅತಿವಾಹಕ ಅಂದ್ರೆ ಏನು? ಸೂಪರ್ ಕಂಡಕ್ಟರ್. ಸೆಮಿ ಕಂಡಕ್ಟರ್, ಸೂಪರ್ ಕಂಡಕ್ಟರ್, ಕಂಡಕ್ಟರ್. ಸೊ MRIನಲ್ಲಿ ಯೂಸ್ ಮಾಡೋದೇ ಈ ಒಂದು ಸೂಪರ್ ಕಂಡಕ್ಟರ್ಸ್. ಓಕೆ ಓಕೆ ನಾವು ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ. ಬೆಳಕಿನ ಸ್ವರೂಪ ಅಂದರೆ ಲೈಟ್ ಬಗ್ಗೆ ಫಸ್ಟ್ ಟೈಮು ಏನೊಂದು ಸ್ವರೂಪವನ್ನು ಅಭ್ಯಾಸ ಮಾಡ್ತಾರಲ್ಲ, ಸೊ ಅದನ್ನು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಗಳನ್ನು ನೋಡಿ ಏನು ಕೊಟ್ಟಿದ್ದಾರೆ ಆಯ್ಕೆಗಳು. ಸರ್ ಐಜಾಕ್ ನ್ಯೂಟನ್ ಇದೆ, ಕ್ರಿಶ್ಚಿಯನ್ ಹೈಗೆನ್ಸ್ ಇದೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಇದೆ, ಡಿ CN ರಾವ್ ಅಂತ ಇದೆ. ಸೊ ಈ CN ರಾವ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವರು ನಮ್ಮ ಭಾರತ ದೇಶದ ಒಬ್ಬ ಫಿಸಿಸಿಸ್ಟು. ಓಕೆ, ಇವ್ರ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ 6ನೇ ಚಾಪ್ಟರ್ನಲ್ಲಿ, ಅಲ್ಲಿ ಹೋಗಿ ತಾವು ನೋಡ್ಬೋದು. ಓಕೆ, ಅಂದರೆ ಸೂಪರ್ ಕಂಡಕ್ಟಿವಿಟಿ ಒಂದು ಸಿದ್ಧಾಂತವನ್ನು ಇವರು ರಿಸರ್ಚ್ ಮಾಡಿದ್ದಾರೆ. ಸೊ ಇವರಂತರೂ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇವರು ಕಂಡುಹಿಡಿದೇ ಒಂದು ಸೂಪರ್ ಕಂಡಕ್ಟಿವಿಟಿ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಹೌದಾ? ಇನ್ನು ಈ ಬೆಳಕಿನ ಸ್ವರೂಪವನ್ನು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ನೀವು ಎಲ್ಲ ಸ್ಟಡಿ ಮಾಡಿದ್ದೇ ಇದೆ. ಯಾರು? ಸರ್ ಐಜಾಕ್ ನ್ಯೂಟನ್ಸ್ ರವರು ಏನು ಮಾಡಿದ್ರಪ್ಪ ಅಂದರೆ ಬೆಳಕಿನ ಸ್ವರೂಪದ ಬಗ್ಗೆ ಒಂದು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಅಂತ ಹೇಳ್ತೀವಿ. ಹಾಗಾದರೆ ಉಳಿದ ಈ ಕ್ರಿಶ್ಚಿಯನ್ ಹೈಗೆನ್ಸ್ ಆಗಿರ್ಬೋದು ಅಥವಾ ಜೇಮ್ಸ್ ಕ್ಲಾರ್ಕ್ ಆಗಿರ್ಬೋದು, ಇವರೂ ಕೂಡ ವಿಜ್ಞಾನಿಗಳೇ. ಹೌದಾ? ಹಾಗಾದರೆ ಕ್ರಿಶ್ಚಿಯನ್ ಹೈಗೆನ್ಸ್ ಅವರು ಏನು ಮಾಡಿದ್ದಾರೆ? ಇವರು ಕೂಡ ಇದ್ರ ಬಗ್ಗೆನೇ ಅಧ್ಯಯನ ಮಾಡಿದ್ದಾರೆ. ಅದರ ಬಗ್ಗೆ ಬೆಳಕಿನ ಸ್ವರೂಪದ ಬಗ್ಗೆ. ಬಟ್ ಸರ್ ಐಜಾಕ್ ನ್ಯೂಟನ್ ರವರು ಆದ ನಂತರ, ಆದ ಮೇಲೆ ಬಂದಿರೋರು ಇವರು ಕ್ರಿಶ್ಚಿಯನ್ ಹೈಗೆನ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇವರು ಕೂಡ ನಿಮಗೆ ಕೊಟ್ಟಿರೋ ಆಪ್ಷನಲ್ಲಿ ಸರ್ ಐಜಾಕ್ ನ್ಯೂಟನ್ ಏನಾದರೂ ಇರಲಿಲ್ಲ ಅಂದರೆ ಅವಾಗ ನೀವು ಈ ಆಯ್ಕೆ ಬನ ಸೆಲೆಕ್ಷನ್ ಮಾಡಿ. ಬಟ್ ಇಲ್ಲಿ ಇದೆ ಐಜಾಕ್ ನ್ಯೂಟನ್ ಅಂತ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನು ಕ್ರಿಶ್ಚಿಯನ್ ಹೈಗೆನ್ಸ್ ಆಗಲ್ಲ. ಇವರು ಕ್ರಿಶ್ಚಿಯನ್ ಹೈಗೆನ್ಸ್ ಕೂಡ ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿಯವರೇ, ಬಟ್ ಇವರು ನ್ಯೂಟನರ ಆದ ಮೇಲೆ ಬಂದಿರತಕ್ಕಂಥ ವಿಜ್ಞಾನಿ. ಇನ್ನು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳಿದ್ದೀನಿ. ಸೊ ಇವರು ಕೂಡ ಏನು ಮಾಡಿದಾರೆ ಅಂದರೆ ವಿದ್ಯುತ್ ಕಾಂತೀಯ ಸಿದ್ಧಾಂತದ ಬಗ್ಗೆ ಒಂದು ಅಧ್ಯಯನ ಮಾಡಿದ ವಿಜ್ಞಾನಿ ಅಂತ ಹೇಳ್ತೀವಿ. ಆಲ್ರೆಡಿ ನಿಮಗೆ ಮ್ಯಾಗ್ನೆಟಿಸಮ್ ಚಾಪ್ಟರ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಅಲ್ಲಿ ಇವರು ಕೂಡ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಏನು ಮಾಡಿದ್ದಾರೆ ಅಂದರೆ ವಿದ್ಯುತ್ ಕಾಂತೀಯ ಸಿದ್ಧಾಂತದ ಬಗ್ಗೆ ಒಂದು ಸ್ಟಡಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು ಅಂದರೆ ಸರ್ ಐಜಾಕ್ ನ್ಯೂಟನ್ಸು. ಯಾರು? ಸರ್ ಐಜಾಕ್ ನ್ಯೂಟನ್ಸು. ಓಕೆ ಓಕೆ ಸೆಕೆಂಡ್ ಕ್ವಶನ್ ನೋಡಿ. ಲ್ಯೂಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ? ನೋಡಿ, ಲ್ಯೂಸಿಫೆರಾನ್ ಅಂತಕ್ಕಂಥ ಒಂದು ದ್ರವ ಇದೆ ಅಂತೆ. ಸೊ ಆ ದ್ರವದಿಂದ ಏನು ಮಿಂಚುತ್ತದೆ? ಆಯ್ಕೆಗಳನ್ನು ನೋಡಿ ಏನು ಕೊಟ್ಟಿದ್ದಾರೆ. ಮಿಂಚು ಹುಳ, ನಕ್ಷತ್ರ, ಸೂರ್ಯ ಮತ್ತು ಪೃಥ್ವಿ. ನೀವು ಸ್ಟಡಿ ಮಾಡಿರೋ ಪ್ರಕಾರ, ನೀವು ಸ್ಟಡಿ ಮಾಡಿರೋ ಪ್ರಕಾರ ಲ್ಯೂಸಿಫೆರಾನ್ ಅಂತಕ್ಕಂಥ ದ್ರವ ಎಲ್ಲಿರುತ್ತಪ್ಪ ಅಂದರೆ ಈ ಮಿಂಚು ಹುಳುವಿನಲ್ಲಿ ಇರುತ್ತೆ. ಸೊ ರಾತ್ರಿಯ ಟೈಮ್ನಲ್ಲಿ ನೀವು ನೋಡಿರ್ಬೋದು. ಹೌದಾ? ಅವಾಗ ನಮ್ಗೆ ಏನೋ ಒಂಥರ ಮಿಂಚ್ದಂಗೆ ಕಾಣಿಸ್ತದೆ, ಬಟ್ ಅಲ್ಲಿ ಯಾವುದೇ ರೀತಿ ಏನೂ ಕಾಣಿಸೋದಿಲ್ಲ, ನಮಗೆ ಸ್ವಲ್ಪ ಅಂಜಿಕೆ ಬಂದಂಗೆ ಆಗುತ್ತೆ. ಹೌದಲ್ಲ? ಸೊ ಅಲ್ಲಿ ಏನೂ ಇರಲ್ಲ, ಈ ಒಂದು ಮಿಂಚು ಹುಳು ಅಲ್ಲಿ ಇರುತ್ತೆ. ಸೊ ಅದರಲ್ಲಿರ್ತಕ್ಕಂಥ ಲ್ಯೂಸಿಫೆರಾನ್ ಅಂತಕ್ಕಂಥ ದ್ರವದಿಂದ ಅದು ಮಿಂಚ್ತಾ ಇರುತ್ತೆ. ಹೌದಾ? ಇನ್ನು ಈ ನಕ್ಷತ್ರ ಮತ್ತು ಸೂರ್ಯ ಇದು ಕೂಡ ಮಿಂಚುತ್ತೆ, ಬಟ್ ಇದರಲ್ಲಿ ಏನಿರುತ್ತೆ? ಲ್ಯೂಸಿಫೆರಾನ್ ಇರಲ್ಲ. ಇವು ಯಾಕೆ ಮಿಂಚುತ್ತವೆ? ಬೆಳಕಿನ ಒಂದು ವಕ್ರೀಭವನದಿಂದ ಈ ನಕ್ಷತ್ರ ಮತ್ತು ಯಾವುದು ಸೂರ್ಯ ಮಿಂಚ್ತಾ ಇರುತ್ತೆ. ಹೌದಲ್ಲ? ಬೆಳಕಿನ ವಕ್ರೀಭವನದಿಂದ ಇವು ಮಿಂಚ್ತಾ ಇರುತ್ತೆ. ಬೆಳಕಿನ ವಕ್ರೀಭವನ ಅಂದರೆ ಏನಂತೀವಿ ನಾವು? ಬೆಂಡಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಹೌದಾ? ಬೆಂಡಿಂಗ್ ಆಫ್ ದ ಲೈಟು. ಇನ್ನು ಈ ಪೃಥ್ವಿ ತಗೊಂಡ್ರೆ, ಪೃಥ್ವಿ ಯಾವತ್ತಾದ್ರು ಮಿಂಚೋದು ನೀವು ನೋಡಿದ್ರಾ? ಅಥವಾ ಸ್ಯಾಟಲೈಟ್ನಲ್ಲಿ ಅಥವಾ ಸ್ಯಾಟಲೈಟ್ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಯಾವತ್ತೂ ಪೃಥ್ವಿ ಮಿಂಚೋದಿಲ್ಲ. ಹೌದಲ್ಲ? ಯಾಕಂದರೆ ಅಲ್ಲಿ ಬೆಳಕಿನ ಒಂದು ವಕ್ರೀಭವನೇ ಆಗಲ್ಲ. ಹೌದಾ? ಸೊ ಹೀಗಾಗಿ ಅದ್ರ ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ ಈ ಪೃಥ್ವಿಯಿಂದ ಯಾವುದೇ ರೀತಿ ರೇಡಿಯೇಷನ್ಸ್ಗಳು ಹೊರಗಡೆ ಬೀಳೋದಿಲ್ಲ. ಹೌದಾ? ಸೊ ಒಂದು ವಸ್ತು ಮಿಂಚಬೇಕಾದ್ರೆ ಅದರಿಂದ ಏನಾದರೂ ಲೈಟ್ಗಳು ಇಮಿಟ್ ಆಗ್ತಾ ಇರಬೇಕು. ಸೊ ಅವಾಗ ಮಾತ್ರ ಆ ಒಂದು ವಸ್ತು ಅಥವಾ ಒಂದು ಪೃಥ್ವಿ ಇರಲಿ ಅಥವಾ ಯಾವುದೇ ಸ್ಟಾರ್ಸ್ಗಳಿರಲಿ, ಏನೇ ಇರಲಿ, ಅವು ಮಿಂಚ್ತಾ ಇರ್ತವೆ, ಬಟ್ ಇದು ಮಿಂಚೋದಿಲ್ಲ. ಹೌದಾ? ಸೊ ಹೀಗಾಗಿ ಲ್ಯೂಸಿಫೆರಾನ್ ಎದಕ್ಕೆ ಸಂಬಂಧಪಟ್ಟಿದ್ದಂದರೆ ಇದು ಮಿಂಚು ಹುಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದ್ರವ ಅಂತ ಹೇಳ್ತೀವಿ. ಹೌದಾ?
ಸೊ ಎರಡನೇ ಪ್ರಶ್ನೆ ಆನ್ಸರ್ ಏನು? ಲುಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ ಅಂದರೆ ಮಿಂಚು ಹುಳ ಮಿಂಚುತ್ತದೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಈ ಪ್ರಶ್ನೆ PSI 2020ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಓಕೆ ನೋಡಿ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ, ಆಕಾಶ ನಮಗೆ ನೋಡೋಕ್ಕೆ ನೀಲಿ ಕಲರ್ ಆಗಿ ಕಾಣಿಸುತ್ತೆ. ಯಾಕೆ ಈ ಕಲರ್ ನಮಗೆ ಕಾಣಿಸುತ್ತೆ? ಬೇರೆ ರೆಡ್, ಯೆಲ್ಲೋ, ಆರೆಂಜು, ಗ್ರೀನ್ ಯಾಕೆ ಕಾಣಿಸಲ್ಲ? ಅದಕ್ಕೆ ರೀಸನು ಸಿಕ್ಕಾಪಟ್ಟೆ ಇದೆ, ಹೌದಾ? ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ಪ್ರತಿಫಲನ ಅಂದ್ರೆ ಏನು? ರೆಫ್ಲೆಕ್ಷನ್ ಅಂತ ಹೇಳ್ತೀವಿ. ರೆಫ್ಲೆಕ್ಷನ್ ಏನು? ರೆಫ್ಲೆಕ್ಷನ್ ರೆಫ್ಲೆಕ್ಷನ್ ಅಂದ್ರೆ ಏನು? ನಾವು ಏನಾದರೂ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಮಗೆ ನಮ್ಮ ಇಮೇಜ್ ಕಾಣಿಸುತ್ತಲ್ವಾ? ಸೊ ಅದಕ್ಕೆ ನಾವೇನಂತೀವಿ? ಪ್ರತಿಫಲನ ಅಥವಾ ರೆಫ್ಲೆಕ್ಷನ್ ಅಂತ ಕರಿತೀವಿ, ಹೌದಾ? ಇನ್ನು ವಕ್ರೀಭವನ, ವಕ್ರೀಭವನ ಅಂದ್ರೆ ಏನು? ರೆಫ್ರಾಕ್ಷನ್ ಅಂತ ಹೇಳ್ತೀವಿ, ಹೌದಾ? ಈ ರೆಫ್ರಾಕ್ಷನ್ ಅಂದ್ರೆ ಏನಂತ ಕರಿತೀವಿ ನಾವು? ಬೆಂಡಿಂಗ್ ಆಫ್ ದ ಲೈಟು, ಬೆಂಡಿಂಗ್ ಆಫ್ ದ ಲೈಟು. ನೋಡಿ, ಏನಾದರೂ ಸೂರ್ಯಪ್ರಕಾಶ ಒಂದು ಬಕೆಟ್ ನೀರಲ್ಲಿ ಏನಾದರೂ ಬಿದ್ದರೆ ಅದು ಸರಳವಾಗಿ ಹೋಗಲ್ಲ, ಸ್ವಲ್ಪ ಬೆಂಡ್ ಆಗಿರೋ ಥರ ನಮ್ಗೆ ಕಾಣಿಸ್ತದೆ. ಬೇಕಾದ್ರೆ ನೀವು ಲೇಸರ್ ಲೈಟ್ನ ತೊಗೊಳ್ಳಿ, ಒಂದು ಬಕೆಟ್ನಲ್ಲಿ ಅದರ ಒಂದು ರೇಸ್ ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವಾಗಲೂ ಒಂದು ರೆಫ್ರಾಕ್ಷನ್ ಆಗುತ್ತೆ, ಅಂದರೆ ಒಂಥರ ಬೆಂಡಿಂಗ್ ಆಫ್ ದ ಲೈಟ್ ಅಂತ ಕಾಣಿಸುತ್ತೆ ನಿಮಗೆ. ಅದಕ್ಕೆ ನಾವು ರೆಫ್ರಾಕ್ಷನ್ ಅಥವಾ ವಕ್ರೀಭವನ ಅಂತ ಕರಿತೀವಿ. ಇನ್ನು ಮೂರನೇ ಒಂದು ಆಯ್ಕೆ ಏನು ಕೊಟ್ಟಿದ್ದಾರೆ? ಹರಡುವಿಕೆ ಅಂತ ಕೊಟ್ಟಿದ್ದಾರೆ. ಹರಡುವಿಕೆ ಅಂದರೆ ಸ್ಪ್ರೆಡ್ ಆಗ್ಬೋದು. ಒಂದು ಜಾಸ್ತಿ ಒಂದು ಸ್ಪೇಸ್ನಲ್ಲಿ ಏನಾಗುತ್ತೆ, ಏನು ಬಣ್ಣಗಳು ಏನಾದರೂ ಹರಡಿರೋದರಿಂದ ಆಕಾಶ ಏನಾದರೂ ನೀಲಿ ಬಣ್ಣಕ್ಕೆ ಕಾಣಿಸುತ್ತಾ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಇನ್ನು ನಾಲ್ಕನೇ ಒಂದು ಆಯ್ಕೆ ಏನಪ್ಪ ಅಂದರೆ ಚದರಿಸುವಿಕೆ ಅಂತ ಹೇಳ್ತೀವಿ. ಚದರಿಸುವಿಕೆ ಅಂದರೆ ಇದಕ್ಕೆ ನಾವು ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಏನು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂದರೆ ಹ್ಯಾಪನಿಂಗ್ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ಎ ಪೀರಿಯಡ್ ಆಫ್ ದ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ಆಕಾಶ ನೀಲಿ ಬಣ್ಣಕ್ಕೆ ಕಾಣಿಸಲು ಕಾರಣವೇನಪ್ಪ ಅಂದರೆ ಈ ಚದರಿಸುವಿಕೆ ಅಂತ ನಾವು ಹೇಳ್ತೀವಿ, ಸ್ಕ್ಯಾಟರಿಂಗ್ ಆಫ್ ದ ಲೈಟು. ಸೊ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಆಗೋದ್ರಿಂದ ಆಕಾಶ ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇರುತ್ತೆ. ನೋಡಿ, ಆಕಾಶದಲ್ಲಿ ಏನಾದರೂ ಸೂರ್ಯನ ಬರ್ತಕ್ಕಂಥ ರೇಸ್ನಲ್ಲಿ ಎಷ್ಟಿರುತ್ತೆ? ಎಷ್ಟು ಕಲರ್ ಇರುತ್ತೆ? ಟೋಟಲ್ ಆಗಿ ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ಥರ ಎಲ್ಲ ಇರುತ್ತಲ್ವಾ, ಹೌದಾ? ಸೊ ಹೀಗಾಗಿ ಈ ಬ್ಲೂ ಕಲರ್ ಯಾಕೆ ಕಾಣಿಸ್ತಪ್ಪ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಆಗೋದ್ರಿಂದ ನಮಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಬಿಟ್ಟು ಏನಾದರೂ ರೆಫ್ರಾಕ್ಷನ್ನು, ಹರಡುವಿಕೆ ಇದರಿಂದ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಸೊ ಮೂರನೇ ಪ್ರಶ್ನೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನಪ್ಪ ಅಂದರೆ ಚದರಿಸುವಿಕೆ ಅಥವಾ ಇಂಗ್ಲೀಷ್ನಲ್ಲಿ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್, ನಾಲ್ಕನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ನೋಡಿ, ಇದು ಕೂಡ ಒಂದು PSI ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. PSI 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕೂಡ, ಹೌದಾ? 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ನಿಮಗೇನಾದರೂ ಗೊತ್ತಿರಲಿ, ಏನು ರೇನ್ಬೋ ಇದೆಯಲ್ಲ, ಸೊ ಈ ರೇನ್ಬೋನಲ್ಲಿ ಕಾಣಿಸೋದೆ ಎಷ್ಟು ಕಲರು? 7 ಕಲರು. ಸೊ ಅದ್ರ ಬಿಟ್ಟರೆ 7 ಕಲರ್ ಬಿಡಿ, ಈ ಸೂರ್ಯನಿಂದ ಏನು ಬರುತ್ತಲ್ಲ, ನೀವೊಂದು ಪ್ರಿಸಮ್ನಲ್ಲಿ ಸೂರ್ಯನ ಬರ್ತಕ್ಕಂಥ ಕಿರಣ ಏನಾದರೂ ಪಾಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಲರ್ ಕಾಣಿಸುತ್ತೆ? ಈ 7 ಕಲರ್ಗಳು ಕಾಣಿಸ್ತಾ ಇರುತ್ತೆ ಅಲ್ವಾ, ಹೌದಲ್ವಾ? ಸೊ ಆ 7 ಬಣ್ಣಗಳಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವ ಅಂತ ಕೇಳ್ತಾರೆ. ಆಯ್ಕೆ ನೋಡಿ, ಬಿಳಿ, ಕೆಂಪು, ಹಸಿರು ಕೊಟ್ಟಿದ್ದಾರೆ, ಹಳದಿ, ಹಸಿರು, ನೀಲಿ ಕೊಟ್ಟಿದ್ದಾರೆ, ಕಪ್ಪು, ಬಿಳಿ, ಕಂದು ಕೊಟ್ಟಿದ್ದಾರೆ, ಕೆಂಪು, ಹಸಿರು ಮತ್ತು ನೀಲಿ ಅಂತ ಕೊಟ್ಟಿದ್ದಾರೆ. ಈ ಆಯ್ಕೆ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದರಲ್ಲಿ ಕಪ್ಪು ಮತ್ತು ಕಂದು ಅಂತಕ್ಕ ಬಣ್ಣವನ್ನು ಕೊಟ್ಟಿದ್ದಾರೆ. ಸೊ ಈ ಕಲರ್ ಅಂತೂ ಯಾವತ್ತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೇಳಿದ್ರೆ ಬಿಳಿ, ಕೆಂಪು, ಹಸಿರು ಇದು ಕೂಡ ಆಗಲ್ಲ, ಹಳದಿ, ಹಸಿರು, ನೀಲಿ ಇದು ಕೂಡ ಆಗಲ್ಲ. ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಕೆಂಪು, ಹಸಿರು ಮತ್ತು ನೀಲಿ ಅಂತ ಹೇಳ್ತೀವಿ. ಕೆಂಪು, ಹಸಿರು ಮತ್ತು ನೀಲಿ ಆಯ್ಕೆ ಕ. ಸೊ ಇವು 3 ಏನು ಅಂತ ಹೇಳ್ತೀವಿ ನಾವು? ಪ್ರಾಥಮಿಕ ಬಣ್ಣ ಅಂತ ಹೇಳ್ತೀವಿ, ಕೆಂಪು, ಹಸಿರು ಮತ್ತು ನೀಲಿ. ಸೊ ಇದಕ್ಕೆ
ಈ ಪ್ರಶ್ನೆ ಬೆಳಕಿನ ಒಂದು ವರ್ಣ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಪ್ರಾಥಮಿಕ ಬಣ್ಣಗಳು ಯಾವುವು ಅಂದರೆ ಕೆಂಪು, ಹಸಿರು, ನೀಲಿ ಅಂತ ಹೇಳ್ತೀವಿ. ಹೌದಾ? ಓಕೆ. ನೆಕ್ಸ್ಟ್ ಕ್ವಶನ್ 5ನೇದು, ಕಾಮನಬಿಲ್ಲು ಉಂಟಾಗಲು ಕಾರಣ. ಕಾಮನಬಿಲ್ಲು ರೇನ್ಬೋ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಈ ಕಾಮನಬಿಲ್ಲು ಉಂಟಾಗಲು ಏನು ಕಾರಣ ಅಂತ ಹೇಳ್ತೀವಿ. ಅದಕ್ಕೆ ಆಯ್ಕೆ ನೋಡಿ, ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ರೆಫ್ಲೆಕ್ಷನ್ ಏನಾದರೂ ಆಗುತ್ತಾ? ಅದು ಬಿಟ್ಟರೆ ವಕ್ರೀಭವನ, ರೆಫ್ರಾಕ್ಷನ್ ಏನಾದರೂ ಆಗ್ತಾ ಅಂತ ಕೇಳ್ತಾರೆ. 3ನೇದು ಚದುರಿಸುವಿಕೆ ಅಂತ ಕೊಟ್ಟಿದ್ದಾರೆ. ಹೌದಾ? ಚದುರಿಸುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್. ಆಮೇಲೆ ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವರ್ಣ ವಿಭಜನೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಬೆಳಕಿನ ವರ್ಣಗಳ ಒಂದು ವಿಭಜನೆ ಆಗುವುದರಿಂದ ಆ ಕಾಮನಬಿಲ್ಲು ಅಲ್ಲಿ ಉಂಟಾಗುತ್ತೆ. ಬೆಳಕು, ಸೊ ಸೂರ್ಯನಿಂದ ಏನು ಬೆಳಕು ಬರುತ್ತಲ್ಲ, ಸೊ ಆ ಬೆಳಕಿನಲ್ಲಿ ಇರತಕ್ಕಂಥ ಕಲರ್ಗಳು ಎಷ್ಟಪ್ಪ ಅಂದರೆ ಟೋಟಲ್ ಆಗಿ 7 ಕಲರ್ಗಳು ಅದರಲ್ಲಿ ಬರುತ್ತೆ. ಯಾವ್ಯಾವ ಕಲರ್ ಅಂದರೆ ಫಿ ಅಂದರೆ ವೈಲೆಟು, ಐ ಅಂದರೆ ಇಂಡಿಗೋ, ಬಿ ಬರುತ್ತೆ, ಬಿ ಅಂದರೆ ಬ್ಲೂ ಅಂತ ಹೇಳ್ತೀವಿ. ಆಮೇಲೆ ಗ್ರೀನು, ಯೆಲ್ಲೋ, ಆರೆಂಜ್, ಆಮೇಲೆ ರೆಡ್ ಕಲರು. ಸೊ ಈ ಥರ ಒಟ್ಟು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ಥರ ಒಟ್ಟು ಒಂದು 7 ಕಲರ್ಗಳು ಅದರಲ್ಲೇ ಬರುತ್ತೆ. ಸೊ ಈ 7 ಕಲರ್ ಯಾಕೆ, 7 ಕಲರ್ಗಳು ಒಟ್ಟು ಬಿಡಿದಾಗ ಏನು ಕಾಣಿಸ್ತದೆ ಅಂದರೆ ನಮಗೆ ಕಾಮನಬಿಲ್ಲು ಕಾಣಿಸುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ ಅಂತ ನಾವು ಹೇಳ್ತೀವಿ. ಹೌದಲ್ವಾ? ಸೊ ಇನ್ನೇನು ಜಸ್ಟ್ ಹೇಳಿದ್ದೆ ನಿಮಗೆ, ಸೂರ್ಯನ ಬೆಳಕೇನಾದರೂ ನಾವು ಗ್ಲಾಸ್ ಪ್ರಿಸಮ್ನಿಂದ ಪಾಸ್ ಮಾಡಿದಾಗ ಅದು ತನ್ನಲ್ಲಿರ್ತಕ್ಕಂಥ ಘಟಕಗಳು ಏನಿರುತ್ತಲ್ವ, ಸೊ ಅದನ್ನು ಬಣ್ಣಗಳಾಗಿ ಒಂದು ವರ್ಣ ವಿಭಜನೆಯಲ್ಲಿ ಮಾರ್ಪಡುತ್ತೆ. ಸೊ ಅದಕ್ಕೆ ನಾವು ಕಾಮನಬಿಲ್ಲು ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಗೊತ್ತಾ, ಕಾಮನಬಿಲ್ಲು ಉಂಟಾಗಲು ಕಾರಣ ಏನಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ. ಅದ್ರ ಬಿಟ್ಟರೆ ರೆಫ್ಲೆಕ್ಷನ್ನು, ಚದುರಿಸುವಿಕೆ ಆಗೋದಿಲ್ಲ. ಹೌದಾ? ಓಕೆ. ನೆಕ್ಸ್ಟ್ ಕ್ವಶನ್, ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ ಉಪಯೋಗಿಸುತ್ತಾರೆ? ನೋಡಿ, ಲೇಸರ್ ಅಂದ ಕೂಡಲೇ ನಿಮ್ಗೆ ಗೊತ್ತಿರಲಿ, ಲೇಸರ್ ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ನಾವು ಹೇಳ್ತೀವಿ. ಲೇಸರ್ ಅಂದ್ರೇನು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಕೂಡ ಒಂದು ಟೈಪ್ ಆಫ್ ದ ರೇಡಿಯೇಷನ್ಸೇ. ಹೌದಲ್ಲ? ಸೊ ನೀವು ಲೇಸರ್ ಲೈಟನ್ನು ನೋಡಿರ್ಬೋದು ಅಲ್ವಾ? ಸೊ ಆ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಅಂದರೆ ಜಾಸ್ತಿ ಯೂಸ್ ಮಾಡೋದೇ ಈ ಒಂದು ಕಣ್ಣಿನ ಒಂದು ಆಪ್ರೇಷನ್ ಏನಾದರೂ ಮಾಡೋದ್ರೆ ಅಲ್ಲೇ ಲೇಸರ್ ಲೈಟ್ನ ಯೂಸ್ ಮಾಡ್ತಾರೆ. ಸೊ ಆ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ತರಹದ ಲೇಸರ್ ಲೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ? ಆಯ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಘನ ಸ್ಥಿತಿಯ ಲೇಸರ್ ಅಂತ ಕೊಟ್ಟಿದ್ದಾರೆ, ಅನಿಲ ಸ್ಥಿತಿಯ ಲೇಸರ್ ಇದೆ, ಅರೆವಾಹಕ ಲೇಸರ್, ಎಕ್ಸಿಮರ್ ಲೇಸರ್ ಅಂತ ಇದೆ. ಸೊ ಔಟ್ ಆಫ್ 4 ಆಯ್ಕೆಗಳಲ್ಲಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಘನ ಸ್ಥಿತಿಯ ಲೇಸರ್ ಅಂದ್ರೇನು, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ ಒಂದು ಘನ ಸ್ಥಿತಿಯ ಒಂದು ಲೇಸರ್ಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಇದರಲ್ಲಿ ಏನಿರ್ತಪ್ಪ ಅಂದರೆ ನಿಯೋಡೈಮಿಯಮ್ ಇರುತ್ತೆ, ನಿಯೋಡೈಮಿಯಮ್ ND ಅಂತ ಯೂಸ್ ಮಾಡ್ತೀವಲ್ವ, ನಿಯೋಡೈಮ್ ಇರುತ್ತೆ, ಆಮೇಲೆ ಎಟ್ರಿಯಮ್ ಇರುತ್ತೆ. ಸೊ ನಿಯೋಡೈಮಿಯಮ್ ಮತ್ತು ಎಟ್ರಿಯಮ್ನ ಯೂಸ್ ಮಾಡಿಕೊಂಡು ಈ ಒಂದು ಘನ ಸ್ಥಿತಿಯ ಲೇಸರ್ನ ತಯಾರು ಮಾಡಿರ್ತಾರೆ. ಸೊ ಇದ್ರ ಯೂಸ್ ಏನಪ್ಪ ಅಂದರೆ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ. ಇನ್ನು ಅನಿಲ ಲೇಸರ್ ಅಂತ ಬರುತ್ತೆ. ಅನಿಲ ಲೇಸರ್ ಅಂದರೆ ಕಠಿಣವಾದ ಏನು ವಸ್ತು ಇರುತ್ತಲ್ವ, ಸೊ ಅದನ್ನು ಕತ್ತರಿಸುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಇರೋದಪ್ಪ ಅಂದರೆ ಗ್ಯಾಸ್ ಯಾವುದಪ್ಪ ಅಂದರೆ ಹೀಲಿಯಂ ಮತ್ತು ನಿಯಾನ್ ಗ್ಯಾಸ್ಗಳ ಒಂದು ಮಿಶ್ರಣ ಇದರಲ್ಲಿ ಇರುತ್ತೆ. ಯಾವುದು? ಹೀಲಿಯಂ ಮತ್ತು ನಿಯಾನ್ಗಳ ಒಂದು ಮಿಶ್ರಣ. ಸೊ ಇದನ್ನು ಯೂಸ್ ಮಾಡೋದಕ್ಕಂದರೆ ಕಠಿಣವಾದಂಥ ವಸ್ತುಗಳನ್ನು ಕಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅರೆವಾಹಕ ಲೇಸರ್. ಅರೆವಾಹಕ ಅಂದ್ರೇನು? ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಸೆಮಿ ಕಂಡಕ್ಟರ್ಗಳನ್ನು ಯೂಸ್ ಮಾಡಿ ಏನಾದರೂ ಲೇಸರ್ನ ತಯಾರು ಮಾಡ್ತಾ ಇದ್ರೆ ಸೊ ಅದನ್ನು ನಾವೇನಂತೀವಿ? ಅರೆವಾಹಕ ಲೇಸರ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಲೇಸರ್ ಪ್ರಿಂಟಿಂಗ್ ಇರುತ್ತಲ್ವ, ಸೊ ಆ ಪ್ರಿಂಟಿಂಗ್ನಲ್ಲಿ ಯೂಸ್ ಮಾಡೋದೇ ಈ ಒಂದು ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಇನ್ನು ಉಳಿದ ಎಕ್ಸಿಮರ್ ಲೇಸರ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಎಕ್ಸಿಮರ್ ಲೇಸರ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಕೂಡ ಒಂದು ಟೈಪ್ ಆಫ್ ದ ಲೇಸರೇ. ಸೊ ಇದರಲ್ಲಿ ಇರೋದು ಏನಪ್ಪ ಅಂದರೆ ಕ್ಲೋರಿನ್ ಇರುತ್ತೆ, ಫ್ಲೋರಿನ್ ಬರುತ್ತೆ. ಹೌದಾ? ಆಮೇಲೆ ಕೆಲವೊಂದು ಗ್ಯಾಸ್ ಮಾಲಿಕ್ಯೂಲ್ ಕೂಡ ಆ್ಯಡ್ ಮಾಡಿರ್ತಾರೆ, ಆರ್ಗಾನು, ಕ್ರಿಪ್ಟಾನು, ಜಿನಾನು. ಸೊ ಎಲ್ಲವುಗಳನ್ನು ಮಿಕ್ಸಪ್ ಮಾಡಿ ಒಂದು ಎಕ್ಸಿಮರ್ ಲೇಸರ್ನ
ತಯಾರು ಮಾಡಿರ್ತಾರೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯ ಸಲುವಾಗಿ ಉಪಯೋಗಿಸುವ ಲೇಸರ್ ಅಂತ ಹೇಳ್ತೀವಿ. ಎಕ್ಸಿಮರ್ ಲೇಸರ್ ಇದನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಯ ಸಲುವಾಗಿ ಉಪಯೋಗಿಸುವ ಲೇಸರು. ಸೊ ಇದರಲ್ಲಿರೋದೇ ಕ್ಲೋರಿನು, ಆರ್ಗಾನ್, ಕ್ರಿಪ್ಟಾನ್ ಮತ್ತು ಜನಾನ್ಗಳ ಒಂದು ಮಿಶ್ರಣ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 7ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಡಯೋಡ್ ಲೇಸರ್ ಎಂದರೆ ಯಾವುದಕ್ಕೆ ಕರೆಯುತ್ತಾರೆ? ಡಯೋಡ್. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಲಿ, ಡಯೋಡ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ. ಡಯೋಡ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೂಸ್ ಟು ಕನ್ವರ್ಟ್ ದ ಎ ಸಿ ಟು ಡಿ ಸಿ. ಅದಕ್ಕೆಂದರೆ ಅಲ್ಟರ್ನೇಟಿವ್ ಕರೆಂಟ್ ಈಸ್ ಕನ್ವರ್ಟೆಡ್ ಇಂಟು ಡಿ ಸಿ ಕರೆಂಟು. ಸೊ ಅದಕ್ಕೆ ಯೂಸ್ ಮಾಡೋದೇ ಈ ಒಂದು ಡಯೋಡು, ಹೌದಲ್ವಾ? ಸೊ ಈ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಕರೆಯುತ್ತಾರೆ? ಇದು ನಿಮ್ಗೆ ಜಸ್ಟ್ ಹೇಳಿದ್ದೆ, ಘನಸ್ಥಿತಿಯ ಲೇಸರು, ಅನಿಲ ಲೇಸರ್, ಎಕ್ಸಿಮರ್ ಲೇಸರ್, ಅರೆವಾಹಕ ಲೇಸರು, ಹೌದಾ? ಸೊ ಘನಸ್ಥಿತಿ ಲೇಸರ್ ಏನಿರುತ್ತೆ, ಇನ್ನಾಗಿ ಜಸ್ಟ್ ನಿಮಗೆ ಹೇಳಿದ್ದೆ, ಏನು ನಿಯೋಡೈಮ್ ಇರುತ್ತೆ, ಎಟ್ರೈಮ್ ಇರುತ್ತೆ. ಇದನ್ನು ದೂರವನ್ನು ಕಂಡುಹಿಡಿಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಅನಿಲ ಲೇಸರ್ನ ತೊಗೊಂಡ್ರೆ ಇದರಲ್ಲಿ ಅನಿಲಗಳಿಂದ ಕೂಡಿರ್ತಕ್ಕಂಥ ಲೇಸರ್ ಲೈಟ್ ಇರುತ್ತೆ. ಯಾವ್ದು ಅನಿಲ ಇರುತ್ತೆ ಇದರಲ್ಲಿ? ಹೀಲಿಯಂ ಮತ್ತು ನಿಯಾನು. ಸೊ ಏನು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇರುತ್ತಲ್ಲ, ಸೊ ಆ ಸಬ್ಸ್ಟೆನ್ಸ್ನ ಕಟ್ ಮಾಡೋ ಸಲುವಾಗಿ ಯೂಸ್ ಮಾಡೋದೇ ಈ ಒಂದು ಅನಿಲ ಲೇಸರ್ಸ್ ಅಂತ ಹೇಳ್ತೀವಿ. ಇನ್ನು ಎಕ್ಸಿಮರ್ ಲೇಸರ್ ಜಸ್ಟ್ ನಿಮ್ಗೆ ಹೇಳಿದ್ದೆ, ಫ್ಲೋರಿನು, ನೊಬೆಲ್ ಗ್ಯಾಸಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿ ಲೇಸರ್ನ ತಯಾರು ಮಾಡಿರ್ತಾರೆ. ಇದರ ಯೂಸ್ ಏನಪ್ಪ ಅಂದರೆ ಕಣ್ಣಿನ ಒಂದು ಆಪ್ರೇಷನ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಹೌದಾ? ಇನ್ನು ಅರೆವಾಹಕ ಲೇಸರ್. ಅರೆವಾಹಕ ಅಂದ್ರೆ ಏನು? ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಸೆಮಿ ಕಂಡಕ್ಟರ್ ಲೇಸರ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಡಯೋಡ್. ಡಯೋಡ್ ಅಂದರೆ ಎ ಸಿ ಟು ಡಿ ಸಿನ ಕನ್ವರ್ಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಈ ಡಯೋಡ್ನಲ್ಲಿ ಆ್ಯಕ್ಚುಲಿ ಏನಿರುತ್ತೆ, ಪಿ ಆ್ಯಂಡ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ, ಒಂದರ ಪಕ್ಕ ಒಂದು ಜೋಡಣೆ ಮಾಡಿದಾಗ ಸಿಗೋದೇ ಈ ಒಂದು ಡಯೋಡು. ಅದನ್ನು ಯೂಸ್ ಮಾಡಿದೆ ಎ ಸಿ ಟು ಡಿ ಸಿ. ಹಾಗಾದರೆ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಅಂತಾರೆ ಅಂದರೆ ಅರೆವಾಹಕ ಲೇಸರು. ಯಾಕಂದರೆ ಇದರಲ್ಲಿ ಇರೋದೇ ಅರೆವಾಹಕ, ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರು, ಹೌದಾ? ಸೊ ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಅಂತಾರೆ ಅಂದರೆ ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಕ್ವಶನ್ ಅರ್ಥ ಆಯ್ತಾ? ಡಯೋಡ್ ಅಂದ್ರೇನು? ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ಗಳನ್ನು ಒಂದರ ಪಕ್ಕ ಒಂದು ಜೋಡಣೆಯನ್ನು ಮಾಡಿದಾಗ ಸಿಗೋದೇ ಈ ಒಂದು ಡಯೋಡು, ಹೌದಾ? ಸೊ ಹೀಗಾಗಿ ಇಲ್ಲಿ ಡಯೋಡ್ ಲೇಸರ್ ಅಂದರೆ ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 8ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ, ಕಣತರಂಗ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ. ಕಣತರಂಗ ಅಂದ್ರೇನು? ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಹೌದಾ? ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್. ಇದನ್ನು ಯಾವ ಒಬ್ಬ ವಿಜ್ಞಾನಿ ಇದನ್ನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ನೋಡಿ, ಸರ್ ಐಜಾಕ್ ನ್ಯೂಟನ್ ಇದೆ ಫಸ್ಟ್ ಆಪ್ಷನು, ಸರ್ ಐಜಾಕ್ ನ್ಯೂಟನ್ ಇದೆ. ಜೇಮ್ಸ್ ಮ್ಯಾಕ್ಸ್ವೆಲ್ ಇದೆ. ಥರ್ಡು ಪ್ಲ್ಯಾಂಕ್ಸ್ ಇದೆ. ಲಾಸ್ಟು ಡಿ ಬ್ರಾಗಿಲ್ ಅಂತಕ್ಕಂಥ ಇದೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸರ್ ಐಜಾಕ್ ನ್ಯೂಟನ್ ಏನು ಮಾಡಿರ್ತಾರೆ, ಬೆಳಕಿನ ಸ್ವರೂಪದ ಒಂದು ಅಧ್ಯಯನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳಿದ್ದೀವಿ, ಹೌದಾ? ಇನ್ನು ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ತಗೊಂಡ್ರೆ ಏನು ಕಂಡುಹಿಡಿದರೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದ ಒಂದು ಸಿದ್ಧಾಂತ ಇದೆಯಲ್ಲ, ಒಂದು ಥಿಯರಿ ಇದೆಯಲ್ಲ, ಸೊ ಅದನ್ನು ಸ್ಟಡಿ ಮಾಡಿದವರು ಯಾರು, ನಮ್ಗೆ ಹೇಳ್ಕೊಟ್ಟವ್ರು ಯಾರು, ಈ ನಮ್ಮ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಪ್ಲ್ಯಾಂಕ್ಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವ್ರು ಏನು ಒಂದು ಥಿಯರಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ಕ್ವಾಂಟಮ್ ಥಿಯರಿ ಅದನ್ನು ಕೊಟ್ಟಿರೋರೇ ಇವರೇ ನಮಗೆ, ಯಾರು? ನಮ್ಮ ಪ್ಲ್ಯಾಂಕ್ಸ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಕ್ವಾಂಟಮ್ ಥಿಯರಿ, ಸೊ ಅಂದರೆ ಒಂದು ಶಕ್ತಿಯ ಒಂದು ಚಿಕ್ಕ ಪಟ್ಟಣ ಅಂತ ಕರಿತೀವಿ ಕ್ವಾಂಟಮ್ ಅಂದರೆ. ಸೊ ಅದನ್ನು ಆ ಥಿಯರಿಯನ್ನು ಅಧ್ಯಯನ ಮಾಡಿ ನಿಮಗೆಲ್ಲ ಕೊಟ್ಟಿರೋರು ಈ ನಮ್ಮ ಪ್ಲ್ಯಾಂಕ್ಸು. ಇನ್ನು ಉಳಿದ ಡಿ ಬ್ರಾಗಿಲ್ ಅಂತ ಇದೆ. ಸೊ ಈ ಡಿ ಬ್ರಾಗಿಲ್ ಅಂತಕ್ಕಂಥ ವಿಜ್ಞಾನಿ ಇವರೇ ನಮಗೆ ಒಂದು ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳಿಕೊಟ್ಟವರು. ಯಾರಂದರೆ ಡಿ ಬ್ರಾಗಿಲ್ ಅಂತಕ್ಕಂಥ ವಿಜ್ಞಾನಿ. ಅಂದರೆ ಬೆಳಕು ಏನು ಮಾಡುತ್ತೆ, ಕೆಲವೊಂದು ವೇಳೆಯಲ್ಲಿ ತರಂಗಗಳ ರೂಪದಲ್ಲಿರುತ್ತೆ, ಇನ್ನೊಂದು ಟೈಮ್ ಏನಿರುತ್ತೆ, ಒಂದು ಕಣದ ರೂಪದಲ್ಲಿ ಚಲಿಸ್ತಾ ಇರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಲೈಟ್ ಆ್ಯಸ್ ಎ ವೇವ್ ಆ್ಯಸ್ ವೆಲ್ ಆ್ಯಸ್ ದ ಪಾರ್ಟಿಕಲ್ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ನಲ್ಲಿ ವೇವ್ಸ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ, ಕೆಲವೊಂದು ಟೈಮ್ನಲ್ಲಿ ಪಾರ್ಟಿಕಲ್ ಆಗಿದ್ದು ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೇನಂತಾರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಕಣ ತರಂಗ ಸಿದ್ಧಾಂತ ಅಂತ ಹೇಳ್ತೀವಿ, ಹೌದಾ? ಮತ್ತೆ ರಿಪೀಟ್ ಹೇಳ್ತೀನಿ. 8ನೇ ಕ್ವಶನ್ ಏನಪ್ಪ ಅಂದರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತಕ್ಕಂಥದ್ದನ್ನು ಮಂಡಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಡಿ ಬ್ರಾಗಿಲು.
ಯಾರು ಡಿ ಬ್ರಾಯ್ಗಿಲ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ನು ಒಂದು ನಿಮಿಷ. ಸ್ವಲ್ಪ ವೇಟ್ ಮಾಡಿ, ಇದು ವರ್ಕ್ ಮಾಡ್ತಾ ಇಲ್ಲ ಕಂಪ್ಯೂಟರು, ಏನು ಪ್ರಾಬ್ಲಮ್ ಐತೆ ಇದಕ್ಕೆ. ಏನು ಪ್ರಾಬ್ಲಮ್ ಐತೆ ಇದಕ್ಕೆ. ಓಕೆ, ಕಣ ತರಂಗ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು ಅಂದರೆ ಡಿ ಬ್ರಾಯ್ಗಿಲ್ ಅಂತಕ್ಕಂಥ ವಿಜ್ಞಾನಿ ಅವರು ಇದನ್ನು ಮಂಡಿಸಿರ್ತಾರೆ. ಅಂದರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ಲು. ಓಕೆ ನೆಕ್ಸ್ಟ್ ಕ್ವಶನ್. 9ನೇ ಕ್ವಶನ್ ನೋಡಿ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣ ಅಂದ್ರೆ ಏನು, ಕನ್ನಡಿ. ಸೊ ಯಾವ ಒಂದು ಕನ್ನಡಿ ಉಪಯೋಗ ಮಾಡಿರ್ತಾರೆ ಎಲ್ಲಿ, ವಾಹನಗಳ ಹೆಡ್ಲೈಟ್ಗಳಲ್ಲಿ. ನೋಡಿ, ನಿಮ್ಮ 2 ವೀಲರ್ ಇರುತ್ತೆ, 4 ವೀಲರ್ ಇರುತ್ತೆ, ಅಥವಾ ಯಾವುದೇ ವಾಹನ ಇರಲಿ, ಸೊ ಪ್ರತಿಯೊಂದು ವಾಹನಗಳಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಹೆಡ್ಲೈಟ್ಗಳಲ್ಲಿ ಕನ್ನಡಿಗಳನ್ನು ಯೂಸ್ ಮಾಡಿರ್ತಾರೆ, ಹೌದಲ್ಲ. ಸೊ ಆ ಯಾವ ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಸಮತಲ ಕನ್ನಡಿ ಇರುತ್ತೆ, ಪ್ಲೇನ್ ಮಿರರ್ ಅಂತ ಕರಿತೀವಿ. ಪಿನ್ ಕನ್ನಡಿ ಅಂತ ಇರುತ್ತೆ, ಅದಕ್ಕೆ ಕಾನ್ವೆಕ್ಸ್ ಅಂತ ಕರಿತೀವಿ. ಬಹಿರ್ಗೋಲ ಕನ್ನಡಿ ಅಂತ ಕರಿತೀವಿ. ನಿಮ್ನ ಕನ್ನಡಿ ಅಂದರೆ ಕಾನ್ಕೇವ್ ಮಿರರ್ ಅಂತ ಕರಿತೀವಿ, ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ ಅಂತರ್ಗೋಲ ಕನ್ನಡಿ. ಸೊ ಈ ಥರ ಇರುತ್ತೆ ಅಂತರ್ಗೋಲ. ಸೊ ಇಲ್ಲಿಂದ ನಾವು ನೋಡ್ಬೋದು. ಇನ್ನು ಬಹಿರ್ಗೋಲ ಅಂದರೆ ನೀವು ಹೆಡ್ಲೈಟ್ ನೋಡಿರ್ಬೋದಲ್ಲ, ಈ ಥರ ಇರುತ್ತೆ, ಹೌದಾ. ಸೊ ಇಲ್ಲಿಂದ ನಮಗೆ ಲೈಟ್ ರೇಸು ಪಾಸ್ ಆಗ್ತಾ ಇರುತ್ತೆ ಹೊರಗಡೆ, ಹೌದಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬಹಿರ್ಗೋಲ ಅಂತ ಕರಿತೀವಿ. ಇನ್ನು 4ನೇ ಆಪ್ಷನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ಕನ್ನಡಿ ಉಪಯೋಗ ಮಾಡಿರ್ತಾರೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ನಾನು ಹೇಳೋ ಪ್ರಕಾರ ಬಹಿರ್ಗೋಲ ಅಂದರೆ ಪಿನ್ ಕನ್ನಡಿಗಳನ್ನು ಮ್ಯಾಕ್ಸಿಮಮ್ಮು ಯೂಸ್ ಮಾಡ್ತಾರೆ, ಹೌದಾ. ನಿಮ್ಗೆ ಗೊತ್ತಿರಲಿ, ಸಿಂಪಲ್ ಏನು ಗ್ಲಾಸ್ ಇರುತ್ತಲ್ವ, ಸೊ ಆ ಗ್ಲಾಸದ ಒಂದು ಸೈಡಲ್ಲಿ ಏನಾದರೂ ಸಿಲ್ವರ್ ನೈಟ್ರೇಟ್ನ ಏನಾದರೂ ಒಂದು ಲೇಪನೆಯನ್ನು ಮಾಡಿದ್ರೆ ಆ ಗಾಜಿದ್ದದ್ದು ಒಂದು ಕನ್ನಡಿಯಲ್ಲಿ ರೂಪಾಂತರ ಆಗುತ್ತೆ. ಏನು ಯೂಸ್ ಮಾಡ್ತಾರೆ, ಸಿಲ್ವರ್ ನೈಟ್ರೇಟು. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಕೆಮಿಸ್ಟ್ರಿ ಸೆಕ್ಷನ್ ಬರ್ತಕ್ಕಂಥ ಚಾಪ್ಟರ್ ನಂಬರು 15 ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಅನ್ವಯಿಕ ರಸಾಯನಶಾಸ್ತ್ರ. ಸೊ ಆ ಚಾಪ್ಟರ್ನಲ್ಲಿ ನಿಮಗೆ ಬಂದಿದೆ ಆ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ. ಸೊ ಸಿಂಪಲ್ ಗಾಜ್ ಇರುತ್ತಲ್ಲ, ಸೊ ಆ ಒಂದು ಗ್ಲಾಸಿನ ಒಂದು ಸೈಡಲ್ಲಿ ಏನಾದರೂ ನಾವು ಸಿಲ್ವರ್ ನೈಟ್ರೇಟದ ಲೇಪನೆ ಏನಾದರೂ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಆ ಗ್ಲಾಸ್ ಇದ್ದದ್ದು ಕನ್ನಡಿಯಲ್ಲಿ ಮಿರರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅಂತಹ ಕನ್ನಡಿಗಳಲ್ಲಿ ಇವೆಲ್ಲ ಟೈಪ್ಸು, ಪ್ಲೇನ್ ಮಿರರ್ ಇರ್ಬೋದು, ಕಾನ್ವೆಕ್ಸು, ಕಾನ್ಕೇವ್, ಸೊ ಈ ಥರ ಎಲ್ಲ ಟೈಪ್ಸ್ ಆಫ್ ದ ಮಿರರ್ ಅಂತ ಬರ್ತೇವೆ. ಸೊ ಅದರಲ್ಲಿ ಕಾನ್ವೆಕ್ಸ್ ಮಿರರ್ ಅಂದರೆ ಬಹಿರ್ಗೋಲ ಕನ್ನಡಿಯನ್ನು ಅಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿ, ವಾಹನಗಳ ಹೆಡ್ಲೈಟ್ಗಳಲ್ಲಿ. ಓಕೆ ಓಕೆ ಇನ್ನು ಇದೇ ಥರ ಈ ಕಾನ್ವೆಕ್ಸ್ ಮಿರರ್ಗಳನ್ನು ಇಲ್ಲಿ ಇಷ್ಟೇ ಅಲ್ಲ, ಹೆಡ್ಲೈಟಲ್ಲಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಇನ್ನು ಮೈಕ್ರೋಸ್ಕೋಪ್ ಇರುತ್ತಲ್ಲ, ಅಲ್ಲಿ ಯೂಸ್ ಮಾಡ್ತಾರೆ, ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡ್ತಾರೆ, ಪ್ರೊಜೆಕ್ಟರು, ರೋಡ್ವೇ ಲ್ಯಾಂಪು, ವಾಹನದ ಒಂದು ಹಿನ್ನೋಟದ ಒಂದು ಕನ್ನಡಿ ಇರುತ್ತಲ್ವ, ಸೊ ಸೈಡ್ಗೆ ಡ್ರೈವರ್ ಸೈಡ್ ಪಕ್ಕದಲ್ಲಿ ಇರುತ್ತಲ್ವ, ಸೊ ಅದರ ಒಂದು ಕನ್ನಡಿಯಲ್ಲೂ ಕೂಡ ಈ ಒಂದು ಕಾನ್ವೆಕ್ಸ್ ಮಿರರ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ ಓಕೆ ಇನ್ನು ಈ ಚಾಪ್ಟರ್ಲಿ ಬರ್ತಕ್ಕಂಥ ಕೊನೆಯದಾದಂಥ ಒಂದು ಪ್ರಶ್ನೆ, ವೈದ್ಯಕೀಯ ಕ್ಷೇತ್ರದ ಉದರ ಪರೀಕ್ಷೆ ಅಂದ್ರೇನು, ಎಂಡೋಸ್ಕೋಪಿ ಅಂತ ಬರುತ್ತಲ್ವಾ. ಸೊ ಈ ಸಾಧನದಲ್ಲಿ ಬಳಸುವ ದರ್ಪಣ ಅಂದರೆ ಕನ್ನಡಿ ಯಾವುದು. ಎಂಡೋಸ್ಕೋಪಿ ಅಂದರೆ ಒಂದು ವೈರ್ ಇರುತ್ತೆ, ವೈರ್ ಮುಂದಿನ ಸೈಡಲ್ಲಿ ಏನೋ ಇರುತ್ತಪ್ಪ ಅಂದರೆ ಒಂದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಪ್ಲಸ್ ಲೈಟ್ ಇರುತ್ತೆ. ಅದನ್ನು ನಮ್ಮ ಬಾಯಿ ಮುಖಾಂತರ ಗಂಟಲಿನೊಳಗೆ ಹಾಕಿ ಹೊಟ್ಟೆ ಒಳಗೆ ಬಿಡ್ತಾರೆ, ಅದಕ್ಕೆ ಎಂಡೋಸ್ಕೋಪಿ ಅಂತ ಕರೀತಾರೆ. ಅಂದರೆ ನಮ್ಮ ಹೊಟ್ಟೆ ಒಳಗೆ ಏನಾದರೂ ನಮ್ಗೆ ತ್ರಾಸ ಆಗ್ತಾ ಇದ್ದರೆ ಅದನ್ನು ಪತ್ತೆ ಹಚ್ಚೋ ಸಲುವಾಗಿ ಈ ಒಂದು ಎಂಡೋಸ್ಕೋಪಿ ಅಂತಕ್ಕಂಥ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ನಲ್ಲಿ ಅಂದರೆ ಆ ಎಂಡೋಸ್ಕೋಪಿ ಇನ್ಸ್ಟ್ರೂಮೆಂಟ್ನಲ್ಲಿ ಯಾವ ಒಂದು ಕನ್ನಡಿಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಿನ್ ಕನ್ನಡಿ ಅಂತ ಹೇಳ್ತೀವಿ. ಪಿನ್ ಅಂದ್ರೇನು, ಕಾನ್ವೆಕ್ಸ್, ಯಾವುದು, ಕಾನ್ವೆಕ್ಸ್ ಮಿರರು, CONVEX, ಕಾನ್ವೆಕ್ಸ್ ಮಿರರು. ಸೊ ಅದನ್ನೇ ಅವರು ಯೂಸ್ ಮಾಡ್ತಾರೆ. ಯಾಕಂದರೆ
ನಮಗೆ ಅದು ಬಹಿರ್ಗೋಲ ಇದ್ರೇನೆ ಅದರಲ್ಲಿರ್ತಕ್ಕಂಥ ನಮ್ಮ ಹೊಟ್ಟೆಲಿರ್ತಕ್ಕಂಥ ಅಂಗಾಂಗಗಳು ಅಥವಾ ಸೆಲ್ಸ್ಗಳು ಸ್ಕಿನ್ ಇರ್ತಲ್ವ, ಸೊ ಅದೆಲ್ಲ ನಮಗೆ ವ್ಯವಸ್ಥಿತವಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಮಗೆ ವ್ಯವಸ್ಥಿತವಾಗಿ ಕಾಣಿಸೋದಿಲ್ಲ. ಸೊ ಹೀಗಾಗಿ ಈ ಒಂದು ಎಂಡೋಸ್ಕೋಪ್ನಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಮಿರರ್, ಅದನ್ನು ನಾವು ಬಹಿರ್ಗೋಲ ಅಥವಾ ಪಿನ್ ಕನ್ನಡಿ ಅಂತ ಕರಿತೀವಿ. ಓಕೆ, ಈ ನಿಮ್ನ ಕನ್ನಡಿ ಅಂದ್ರೆ ಏನು? ನಿಮ್ನ ಕಾನ್ವೆಕ್ಸ್ ಅಂತ ಕರಿತೀವಿ, ಅಂತರ್ಗೋಲ ಕನ್ನಡಿ. ಸಮತಲ ಕನ್ನಡಿ ಅಂದರೆ ಪ್ಲೇನ್ ಮಿರರ್. ನಾವು ಡೈಲಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ನಮ್ಮ ಫೇಸ್ ಕಟ್ನ ನೋಡ್ಕೊಳ್ಳೋ ಸಲುವಾಗಿ, ಸೊ ಅದನ್ನೇ ಸಮತಲ ಕನ್ನಡಿ ಅಂತ ಕರೀತಾರೆ. ಓಕೆ, ನೋಡ್ತಾ ಹೋಗುವ. ಸೊ ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಏನು ಹೇಳುತ್ತೆ ನಮಗೆ? ಫಸ್ಟ್ ಕ್ವಶನು, ಶಬ್ದ ನೋಡಿ, ಶಬ್ದ ಹೇಗೆ ಉಂಟಾಗುತ್ತೆ ಅಂತ ಫಸ್ಟ್ ಒಂದು ಕ್ವಶನ್ ಕೇಳಿದ್ದಾರೆ. ಶಬ್ದ ಹೇಗೆ ಉಂಟಾಗುತ್ತೆ? ಏನಾಗ ನಾನು ನಿಮ್ಗೆ ಜಸ್ಟ್ ಹೇಳಿದೆ, ಶಬ್ದ ಉಂಟಾಗಬೇಕಾದ್ರೆ ಆ ಒಂದು ವಸ್ತುಗಳ ಕಂಪನ ಆಗಬೇಕು, ಅಂದ್ರೆ ವಸ್ತುಗಳ ವೈಬ್ರೇಷನ್ ಆಗಿರಬೇಕು. ಸೊ ಅವಾಗ ಈ ಒಂದು ಶಬ್ದ ಉಂಟಾಗುತ್ತೆ, ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ನೋಡಿ, ವಸ್ತುಗಳ ಕಂಪನದಿಂದ ಆಗುತ್ತೋ ಅಥವಾ ಶ್ರವಣದಿಂದ ಆಗುತ್ತೋ ಅಥವಾ ಬೆಳಕಿನಿಂದ ಆಗುತ್ತೋ ಅಥವಾ ಯಾವುದು ಅಲ್ಲ ಅಂತ ಒಂದು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ 4 ಆಪ್ಷನ್ಗಳನ್ನ ಏನಾಗುತ್ತೆ, ಶಬ್ದ ಇದು ಹೇಗೆ ಉಂಟಾಗುತ್ತಪ್ಪ ಅಂದ್ರೆ ವಸ್ತುಗಳ ಕಂಪನದಿಂದ ಈ ಶಬ್ದ ಉಂಟಾಗುತ್ತೆ ಅಂತ ಹೇಳ್ತೀವಿ, ಹೌದಾ? ವಸ್ತುಗಳ ಕಂಪನದಿಂದ ಈ ಶಬ್ದ ಉಂಟಾಗುತ್ತೆ. ಓಕೆ ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಸೆಕೆಂಡ್ ಕ್ವಶನ್ ನೋಡಿ ಹೇಳುತ್ತೆ ನಮಗೆ, ಗಾಳಿಯಲ್ಲಿ ಶಬ್ದದ ವೇಗ. ಗಾಳಿಯಲ್ಲಿ ಯಾವ ತರ ಒಂದು ಸ್ಪೀಡ್ ಆಫ್ ದ ಲೈಟ್ ಇರುತ್ತೆ, ಅದೇ ತರ ಏನಿರುತ್ತೆ ಅಲ್ಲಿ ಸ್ಪೀಡ್ ಆಫ್ ದ ಸೌಂಡ್ ಕೂಡ ಇರುತ್ತೆ. ಗಾಳಿಯಲ್ಲಿ ಶಬ್ದದ ವೇಗ ಬೇರೆ ಇರುತ್ತೆ, ಆಮೇಲೆ ನೀರಿನಲ್ಲಿ ಅದರ ಒಂದು ವೇಗ ಬೇರೆ ಇರುತ್ತೆ, ಆಮೇಲೆ ಯಾವ್ದಾದ್ರು ಒಂದು ಸಾಲಿಡ್ ಸಬ್ಸ್ಟೆನ್ಸ್ ತಗೊಂಡ್ರೆ ಅದರಲ್ಲಿ ಕೂಡ ಅದರ ಒಂದು ವೇಗ ಬೇರೆ ಬೇರೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಗಾಳಿಯಲ್ಲಿ ಶಬ್ದದ ವೇಗ, ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ನೋಡಿ, ಆಯ್ಕೆ ನೋಡಿ. ಫಸ್ಟ್ ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 330 ಮೀಟರ್ ಪರ್ ಸೆಕೆಂಡು, 1500 ಮೀಟರ್ ಪರ್ ಸೆಕೆಂಡು, 4500 ಮೀಟರ್ ಪರ್ ಸೆಕೆಂಡು, ಕೊನೆಯದಾದ ಒಂದು ಆಯ್ಕೆ 5000ದಿಂದ 6000 ಮೀಟರ್ ಪರ್ ಸೆಕೆಂಡು. ಇಲ್ಲಿ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ, ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇನ್ನುಳಿದ ಈ 1500 ಇರ್ಬೋದು, 4500 ಇರ್ಬೋದು, 5000ರಿಂದ 6000 ಇರ್ಬೋದು. ಸೊ ಇದು ಕೂಡ ಇದೆ, ಬಟ್ ಇದು ಎದರದಿದೆ ಅಂದ್ರೆ 1500 ಎದಕ್ಕೆ ಇರ್ತಪ್ಪ ಅಂದ್ರೆ ಇದು ನೀರಿನಲ್ಲಿ ಒಂದು ಗಾಳಿಯ ವೇಗ ಅಂತ ಹೇಳ್ತೀವಿ, ನೀರಿನಲ್ಲಿ. ಸೊ ನೀರಿನಲ್ಲಿ ಯಾವಾಗ ಇದು ಏನು ಶಬ್ದ ಒಂದು ಟ್ರಾನ್ಸ್ಫರ್ ಆಗುತ್ತೋ, ಸೊ ಅವಾಗ 1500 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇದೇ ತರ 4000ದಿಂದ 5000ವರೆಗೆ, ಅಂದ್ರೆ ಇದು ಯಾವಾಗ ಇರ್ತಂದ್ರೆ ಯಾವಾಗ ಒಂದು ನಾವು ಕಟ್ಟಿಗೆ ಏನೋ ತಗೋತೀವಿ, ಹೌದಾ? ಸೊ ಕಟ್ಟಿಗೆ ಏನಾದ್ರು ಇದ್ರೆ ಅಲ್ಲಿ ಏನಾದ್ರು ಶಬ್ದ ಏನಾದ್ರು ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅವಾಗ ಏನಂತೀವಿ ಇದಕ್ಕೆ, ಅದರ ವೇಗ ಎಷ್ಟಿರುತ್ತೆ 4500 ಎಷ್ಟು ಅದರ ಒಂದು ವೇಗ ಇರುತ್ತೆ. ಇನ್ನು 5000ರಿಂದ 6000 ಏನಾದ್ರು ನಾವು ತಗೊಂಡ್ರೆ ಉಕ್ಕು ಇರುತ್ತಲ್ವಾ, ಉಕ್ಕು. ಸೊ ಉಕ್ಕು ಏನಾದ್ರು ಇದ್ರೆ ಆ ಉಕ್ಕಿನಲ್ಲಿ ಇದು ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಷ್ಟಿರುತ್ತೆ, ಎಷ್ಟು 5000ರಿಂದ 6000 ಮೀಟರ್ ಪರ್ ಸೆಕೆಂಡ್ ಇಷ್ಟು ಸ್ಪೀಡ್ ನಲ್ಲಿ ಏನಾಗುತ್ತೆ ಶಬ್ದ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇದೇ ತರ ನೀವು ಗಾಜನ್ನ ತಗೊಂಡ್ರೆ 4500 ಬರುತ್ತೆ. ಅದೇ ತರ ನೀವು ಮರ್ಕ್ಯೂರಿ ತಗೊಂಡ್ರೆ ಸೊ ಇದು ಕೂಡ ಅಷ್ಟೇ 1500 ಇರುತ್ತೆ. ಸೊ ಈ ತರ ಪ್ರತಿಯೊಂದು ಮಾಧ್ಯಮದಲ್ಲಿ ಒಂದು ಏನಂತೀವಿ ನಾವು ಶಬ್ದದ ವೇಗ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಂದು ಮಾಧ್ಯಮದಲ್ಲಿ ಶಬ್ದದ ವೇಗ ಬೇರೆ ಬೇರೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಮೂರನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲಮಾನ. ನೋಡಿ, ಶಬ್ದದ ಒಂದು ತೀವ್ರತೆ ಕೂಡ ಇರ್ತಲ್ವಾ, ಸೊ ಸೌಂಡ್ ಇರ್ತಲ್ವಾ. ಸೊ ಸೌಂಡ್ ಕೆಲವೊಂದು ಸೌಂಡ್ ಏನಾಗುತ್ತೆ ನಮಗೆ ಜಾಸ್ತಿ ಸೌಂಡ್ ಬಂದ್ರೆ ಸ್ವಲ್ಪ ಕಿವಿಯಲ್ಲಿ ಸ್ವಲ್ಪ ಏನೋ ನಮಗೆ ತೊಂದರೆ ಆಗ್ತಾ ಇರುತ್ತೆ, ಹೌದಲ್ವಾ? ಸೊ ಆ ಶಬ್ದದ ತೀವ್ರತೆಯನ್ನ ಯಾವ ರೀತಿ ಅಳಿತಾರೆ ನಿಮ್ಗೆ ಗೊತ್ತಿರೋದು. ಪ್ರತಿಯೊಂದು ವಸ್ತುವಿಗೆ ಒಂದೊಂದು ತರ ಒಂದು ಏನಿರುತ್ತೆ, ಒಂದು ತೀವ್ರತೆ ಅಂತಕ್ಕಂಥದ್ದು ಇರುತ್ತಲ್ವಾ. ಸೊ ಈಗ ವಿಮಾನ ಇರುತ್ತಲ್ಲ, ಸೊ ವಿಮಾನಕ್ಕೊಂದು ಸೌಂಡ್ ಬೇರೆ ಇರುತ್ತೆ, ರಾಕೆಟ್ ಬೇರೆ ಇರುತ್ತೆ. ಏನೋ ಗದ್ದಲ ನಡೀತಾ ಇದ್ರೆ, ಜಗಳ ನಡೀತಾ ಇದ್ರೆ ಅಲ್ಲಿ ಕೂಡ ಬೇರೆ ಬೇರೆ ಆದಂತ ಒಂದು ಶಬ್ದಗಳ ಒಂದು ತೀವ್ರತೆ ಹೆಚ್ಚು ಕಡಿಮೆ ಇರ್ತದೆ. ಸೊ ಆ ಶಬ್ದದ ತೀವ್ರತೆಯನ್ನ ನಾವು
ಅಳಿತೀವಿ. ಸೊ ಯಾವ ಮೂಲವನ್ನು ಅಳಿತೀವಿ? ಆಪ್ಷನ್ ನೋಡಿ, ಡೆಸಿಬಲ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ, ವ್ಯಾಟ್ ಇದೆ, ಜೂಲ್. ಸೊ ಔಟ್ ಆಫ್ 4 ಒಂದು ಆಪ್ಷನ್ ಅಲ್ಲಿ ನಾವೇನು ಶಬ್ದದ ತೀವ್ರತೆ ಅಳೆಯುವ ಮೂಲವನ್ನು ಯಾವುದಪ್ಪ ಅಂದ್ರೆ ಡೆಸಿಬಲ್ ಅಂತ ಹೇಳ್ತೀವಿ. ಯಾವುದು? ಡೆಸಿಬಲ್ನ ಉಪಯೋಗ ಮಾಡಿಕೊಂಡು ಈ ಒಂದು ಶಬ್ದದ ತೀವ್ರತೆಯನ್ನ ಅಳಿತೀವಿ. ಏನು? ಡೆಸಿಬಲ್. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಮೀಟರ್ ಪರ್ ಸೆಕೆಂಡ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ EMR ದ ವೇಗವನ್ನ ಅಳೆಯುವ ಸಲುವಾಗಿ ಇದನ್ನ ಯೂಸ್ ಮಾಡ್ತೀವಿ. EMR ಅಂದ್ರೆ ಏನು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇನ್ನು ವ್ಯಾಟ್ ಏನಾದ್ರು ತಗೊಂಡ್ರೆ ವ್ಯಾಟ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಿದ್ಯುತ್ ಸಾಮರ್ಥ್ಯ, ಇಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಲ್ವಾ, ಎಲೆಕ್ಟ್ರಿಕಲ್ ಪವರ್. ಸೊ ಅದರಗೋಸ್ಕರ ನಾವೇನು ಯೂಸ್ ಮಾಡ್ತೀವಿ? ಈ ಒಂದು ವ್ಯಾಟ್ ವನ್ನ ಯೂಸ್ ಮಾಡ್ತೀವಿ. ಹೌದಾ? ಓಕೆ. ಇನ್ನು ಜೂಲ್ ತಗೊಂಡ್ರೆ ಜೂಲ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಿದ್ಯುತ್ ಶಕ್ತಿ, ಇಲೆಕ್ಟ್ರಿಕ್ ಕರೆಂಟ್ ಅದರ ಒಂದು ಮೂಲವನ್ನು ಯಾವ್ದಪ್ಪ ಅಂದ್ರೆ ಜೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯುವ ಮೂಲವನ್ನು ಯಾವ್ದಂದ್ರೆ ಡೆಸಿಬಲ್ ಅಂತ ಹೇಳ್ತೀವಿ. ಯಾವುದು? ಡೆಸಿಬಲ್ಲು. ಓಕೆ. ಓಕೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? ನಿರ್ವಾತ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ನಿರ್ವಾತ ಅಂದ್ರೆ ಏನು ಗೊತ್ತಿದೆಯಾ? ನಿರ್ವಾತ ಅಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ಅವಸರವತ್ತ ಯಾವುದೇ ರೀತಿಯ ಗದ್ದಲ ಅಲ್ಲಿ ಇರೋದಿಲ್ಲ. ಏಕ್ದಮ್ ಒಂಥರ ಶಾಂತವಾಗಿ ಇರತಕ್ಕಂಥ ಒಂದು ಪ್ಲೇಸ್ ಏನಂತೀವಲ್ಲ, ಸೊ ಅದೇ ಇದು ನಿರ್ವಾತ ಪ್ಲೇಸ್. ಆ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ಆ ನಿರ್ವಾತವಾದಂತ ಪ್ಲೇಸ್ ನ ಶಬ್ದದ ವೇಗ ಎಷ್ಟಿರ್ತಪ್ಪ ಅಂದ್ರೆ ಸರಿಯಾದ ಆನ್ಸರ್ 0 ಇರುತ್ತೆ, 0 ಇರುತ್ತೆ ಅಂತ ಹೇಳ್ತೀವಿ. 0 ಯಾಕಂದ್ರೆ 330, 1500 ಹೌದಲ್ವಾ? ಸೊ 335 ಇರುತ್ತೆ. ಇದು ಗಾಳಿಯಲ್ಲಿ ಒಂದು ಶಬ್ದದ ವೇಗ ಅಷ್ಟಿರುತ್ತೆ ಗಾಳಿಯಲ್ಲಿ. ಹೌದಾ? ಇನ್ನೇ ಜಸ್ಟ್ ಹೇಳಿದ್ದೆ ನಿಮಗೆ, ಗಾಳಿಯಲ್ಲಿ ಇರುತ್ತೆ. 1500 ಇರುತ್ತೆ. ಇದು ನೀರಿನಲ್ಲಿ ಇರುತ್ತಲ್ವಾ? ಸೊ ನೀರಿನಲ್ಲಿ ಇದರ ಒಂದು ವೇಗ ಎಷ್ಟಿರುತ್ತೆ? ಎಷ್ಟು? 1500. ಹೌದಾ? ಸೊ ಹೀಗಾಗಿ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂದ್ರೆ 0 ಇರುತ್ತೆ, 0 ಇರುತ್ತೆ ಅಂತ ಹೇಳಿ. ನೀವು ಅದನ್ನ ಬಿಟ್ಟು 330 ಇರುತ್ತೆ, 1500 ಇರುತ್ತೆ, 4000 ಇರುತ್ತೆ ಅಂತ ಹೇಳಿದ್ರೆ ಅದು ಬೇರೆ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇಗ ಆಗಿರುತ್ತೆ. ಹೌದಾ? ಸೊ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟಿರ್ತಪ್ಪ ಅಂದ್ರೆ 0 ಇರುತ್ತೆ. ಓಕೆ. 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 ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 15ನೇ ಕ್ವಶನ್ ಹೇಳುತ್ತೆ ನೋಡಿ, 20 Hz ಸೊ ಫಸ್ಟ್ ಕ್ವಶನ್ ನೋಡಿ, 20 Hz ಅಂದ್ರೆ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಅಂದ್ರೆ ಏನಿಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹೌದಾ? ಸೊ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುವ ಶಬ್ದದ ತರಂಗಗಳನ್ನ ಏನಂತ ಕರಿತೀವಿ? ಸೊ ನಾನು ಜಸ್ಟ್ ಹೇಳಿದ್ದೆ, ಶಬ್ದದ ತರಂಗಗಳಲ್ಲಿ ಕೆಲವೊಂದು ಏನಂತ ಟೈಪ್ಸ್ ಅಂತ ಬರುತ್ತೆ. ಅದು ಹೇಳಿದೆ ನಿಮ್ಗೆ ಜಸ್ಟ್. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್ ಬರುತ್ತೆ, ಅಲ್ಟ್ರಾಸೋನಿಕ್ ಸೌಂಡ್ ಬರುತ್ತೆ, ಆಡಿಯೋಬಲ್ ಸೌಂಡ್ ಬರುತ್ತೆ ಅಂತ ಹೇಳಿದೆ. ಸೊ ಇವೇನಿದೆ ಒಂದು ಫ್ರೀಕ್ವೆನ್ಸಿ ಇರತಕ್ಕಂಥ ಒಂದು ಶಬ್ದದ ತರಂಗಗಳಂತ ಹೇಳ್ತೀವಿ. ಸೊ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುವ ಶಬ್ದದ ತರಂಗಗಳನ್ನ ಏನಂತ ಕರೀತಾರೆ? 20 ಯಾವುದಂತ ಕರೀತಾರೆ? ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರೀತಾರೆ. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್ ವೇವ್ಸ್ ಅಂತ ಕರೀತಾರೆ. ಇದಕ್ಕೆ ಶ್ರವ್ಯ ಶಬ್ದ ಅಂತ ಕರಿತೀವಿ ನಾವು. ಏನು? ಶ್ರವ್ಯ ಶಬ್ದ. ಇದೆ ನೋಡಿ, ಶ್ರವ್ಯ ಶಬ್ದ. ಸೊ ಇದು ಇನ್ಫ್ರಾಸೋನಿಕ್ ಸೌಂಡ್. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಇರತಕ್ಕಂಥ ಫ್ರೀಕ್ವೆನ್ಸಿ ಒಂದು ಶಬ್ದದ ತರಂಗ ಅಂತ ಹೇಳ್ತೀವಿ. ಇನ್ನು ಈ ಶ್ರವಣ ಶಬ್ದ ಅಂದ್ರೆ ಆಡಿಬಲ್ ಸೌಂಡ್ ಅಂತ ಕರಿತೀವಿ. ಅಂದ್ರೆ ಸೌಂಡ್ ಫ್ರೀಕ್ವೆನ್ಸಿ ಇದರ ರೇಂಜ್ ಎಷ್ಟು ಇರುತ್ತಪ್ಪ ಅಂದ್ರೆ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ವರೆಗೂ ಇದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಎಷ್ಟು? 20 ಇದರ ಯಾವುದು? ಈ ಆಡಿಯೋಲ್ ಎಷ್ಟು ಇರುತ್ತಪ್ಪ ಅಂದ್ರೆ 20 ಹರ್ಟ್ಸ್ ದಿಂದ 20 ಕಿಲೋ ಹರ್ಟ್ಸ್ KHZ ಅಂತ ಹೇಳ್ತೀವಿ. ಏನು? KHZ ಅಂತ ಹೇಳ್ತೀವಿ. ಇನ್ನು ಈ ಶ್ರವಣಾತೀತ ಶಬ್ದ ಅಂದ್ರೆ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಲ್ಲ. ಸೊ ಇದ್ರ ಎಷ್ಟು ಇರುತ್ತಪ್ಪ ಅಂದ್ರೆ more than 20 ಕಿಲೋ ಹರ್ಟ್ಸ್ ಇರುತ್ತೆ. ಎಷ್ಟು? more than 20
20 ಕಿಲೋ ಹರ್ಟ್ಸ್ ಅಂತಲೇ ಹೇಳ್ತೀವಿ. ಎಷ್ಟು? ಮೋರ್ ದೆನ್ 20 ಕಿಲೋ ಹರ್ಟ್ಸ್ಗಿಂತ ಏನಾದರೂ ಹೆಚ್ಚು ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಶ್ರವಣಾತೀತ ಶಬ್ದ ಅಂತ ಕರಿತೀವಿ, ಅಥವಾ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಅಂದರೆ ನಮ್ಮ ಕಿವಿಗೆ ಕೇಳಿಸ್ಲಾರ್ದಂತಹ ಸೌಂಡ್ ಇರುತ್ತಲ್ವ, ಸೊ ಅದಕ್ಕೆ ನಾವು ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಾವಲಿಗಳು ಇರುತ್ತಲ್ವ, ಸೊ ಬಾವಲಿಗಳ ಸೌಂಡ್ ನಮ್ಗೆ ಕೇಳಿಸಲ್ಲ, ಬಟ್ ಅದರ ಬಾಯಿಗಳ ಮುಖಾಂತರ ಏನು ಮಾಡುತ್ತೆ, ಒಂದು ಸೌಂಡ್ನ ಹೊರಗೆ ಬಿಡುತ್ತವೆ. ಆ ಸೌಂಡಿಂದ ತಿಳ್ಕೊಳ್ಳುತ್ತೆ ಮುಂದೆ ಏನಾದರೂ ವಸ್ತು ಇದೆಯಾ, ಯಾರಾದರೂ ಇದ್ದಾರಾ, ಗೋಡೆ ಇದೆಯಾ, ಗಿಡ ಇದೆಯಾ, ಸೊ ಅದ್ರ ಮೇಲಿಂದ ಹಾರಾಡ್ತಾ ಇರ್ತವೆ. ಸೊ ಇದಕ್ಕೆ ನಾವು ಅಂತೀವಿ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇನ್ಫ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಯಾವುದು? ಇನ್ಫ್ರಾಸೋನಿಕ್ ಸೌಂಡ್. ಇದರ ಒಂದು ಸರಿಯಾದ ಉತ್ತರ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಇರತಕ್ಕಂಥ ಶಬ್ದದ ತರಂಗಗಳನ್ನು ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ಏನು ನೋಡಿ, ಶಬ್ದದ ಅನುಭವ ಕಿವಿಯ ತಮಟೆಯ ಮೇಲೆ ಎಷ್ಟು ಸೆಕೆಂಡ್ ಇರುತ್ತೆ? ಶಬ್ದದ ಅನುಭವ ಕಿವಿಯ ತಮಟೆ ಅಂದ್ರೇನು? ಪರದೆ ಮೇಲೆ. ನಮ್ಮ ಕಿವಿ ಮೇಲೆ ಏನಾದರೂ ಒಂದು ಸೌಂಡ್ ಬಿದ್ದರೆ ಆ ಸೌಂಡು ಎಷ್ಟು ಸೆಕೆಂಡ್ವರೆಗೂ ಮಿನಿಮಮ್ ಆಗಿ ಇರುತ್ತೆ ಅಂತ ಕೇಳಿದ್ರೆ ಎಷ್ಟು ಸೆಕೆಂಡ್ವರೆಗೂ ಇರುತ್ತೆ? ಸೊ ಆಯ್ಕೆ ನೋಡಿ, 0.1 ಸೆಕೆಂಡ್ ಇದೆ, ಆಮೇಲೆ 0.5 ಸೆಕೆಂಡ್ ಇದೆ, ಥರ್ಡ್ ಒನ್ 1 ಸೆಕೆಂಡ್ ಇರುತ್ತೆ, ಫೋರ್ತ್ ಒನ್ 2 ಸೆಕೆಂಡ್ ಇರ್ಬೋದು ಅಂತ ಕೇಳ್ತಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 0.1 ಸೆಕೆಂಡ್ವರೆಗೂ ಮಾತ್ರ ನಮ್ಮ ಕಿವಿಯ ಪರದೆ ಮೇಲೆ ಒಂದು ಯಾವುದಾದ್ರೂ ಸೌಂಡ್ ಬಿದ್ದರೆ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಹೌದಾ? ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಎಷ್ಟು? 0.1 ಸೆಕೆಂಡು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 7ನೇ ಕ್ವಶನ್ ಹೇಳುತ್ತೆ ನೋಡಿ. ಓಕೆ, 7ನೇ ಕ್ವಶನ್ ಹೇಳುತ್ತೆ, ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್? ನೋಡಿ, ಸಾಮಾನ್ಯ ಮಾತು ನಾವೇನಾದರೂ ಯಾರ ಜೊತೆ ಮಾತಾಡ್ತಿರ್ತೀವಿ, ಹೌದಾ? ಸೊ ಸಾಮಾನ್ಯವಾಗಿ ಮಾತಾಡೋದು ಬೇರೆ, ಆಮೇಲೆ ಜಗಳ ಆಡೋದು ಬೇರೆ, ಜೋರಾಗಿ ಮಾತಾಡೋದು ಬೇರೆ, ಹೌದಲ್ವಾ? ಸೊ ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್ ಇರುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ ನೋಡಿ, 110ರಿಂದ 120 ಡೆಸಿಬಲ್ ಏನಾದರೂ ಇರುತ್ತಾ, ಅಥವಾ 90 ಡೆಸಿಬಲ್ ಇರುತ್ತಾ, ಅಥವಾ 65ರಿಂದ 70 ಡೆಸಿಬಲ್ ಇರುತ್ತಾ, ಅಥವಾ 40ರಿಂದ 60 ಡೆಸಿಬಲ್ ಏನಾದರೂ ಇರುತ್ತಾ ಅಂತ ಕೇಳ್ತಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 40ರಿಂದ 60 ಡೆಸಿಬಲ್ ಅಂತ ಹೇಳ್ತೇವೆ. ಎಷ್ಟು? 40ರಿಂದ 60 ಡೆಸಿಬಲ್ ಇದರ ಸರಿಯಾದ ಆನ್ಸರ್. ಹಾಗಾದರೆ 110ರಿಂದ 120 ಡೆಸಿಬಲ್ ಇರುತ್ತೆ. ಸೊ ಗುಡುಗು ಏನಾದರೂ ಮಿಂಚ್ತಾ ಇರುತ್ತಲ್ವ, ಸೊ ಆಕಾಶದಲ್ಲಿ ಏನಾದರೂ ಗುಡುಗು ಮಿಂಚಿರುತ್ತಲ್ವ, ಸೊ ಆ ಸಮಯದಲ್ಲಿ ಆ ಗುಡುಗಿನ ಒಂದು ಡೆಸಿಬಲ್ ಎಷ್ಟು ಇರುತ್ತಪ್ಪ ಅಂದರೆ 110ರಿಂದ 120 ಇರುತ್ತೆ. ಅದೇ ಥರ 90 ಡೆಸಿಬಲ್ ಏನಾದರೂ ತಗೊಂಡ್ರೆ 90 ಡೆಸಿಬಲ್ ಎದಿರುತ್ತಪ್ಪ ಅಂದರೆ ಏರೋಪ್ಲೇನ್ ಇಂಜಿನ್ ಇರ್ತಲ್ಲ, ಸೊ ಆ ಏರೋಪ್ಲೇನ್ ಇಂಜಿನದ ಒಂದು ಸೌಂಡ್ ಬರ್ತಾ ಇರುತ್ತೆ, ಹೌದಲ್ಲ? ನೀವೆಲ್ಲ ಕೇಳಿರ್ತೀರ ಸೌಂಡ್ ಯಾವ ಥರ ಇರುತ್ತೆ. ಸೊ ಆ ಒಂದು ಸೌಂಡ್ ಯಾವುದಪ್ಪ ಅಂದರೆ ಎಷ್ಟಿರುತ್ತೆ ಅಂದರೆ 90 ಡೆಸಿಬಲ್ ಇರತಕ್ಕಂಥದ್ದು ಯಾವುದಂದರೆ ವಿಮಾನ ಎಂಜಿನ ಶಬ್ದ ಅಂತ ಹೇಳ್ತೀವಿ. ಇನ್ನು ಇಲ್ಲಿ 65ರಿಂದ 70 ಅಂತ ಕೊಟ್ಟಿದ್ದಾರೆ. ಯಾರಾದರೂ ಜಗಳ ಆಡ್ತಿರ್ತಾರಲ್ವ, ಸೊ ಆ ಜಗಳ ಆಡುವಾಗ ಏನಾದರೂ ಒಂದು ಸೌಂಡ್ ಬರ್ತಾ ಇರುತ್ತೆ, ಇಬ್ಬರು ವ್ಯಕ್ತಿಗಳಿರ್ಬೋದು ಅಥವಾ ಸಿಕ್ಕಾಪಟ್ಟೆ ವ್ಯಕ್ತಿಗಳಿರ್ಬೋದು. ಸೊ ಅವರ ಮಧ್ಯೆ ಇರ್ತಕ್ಕಂಥ ಆ ಸೌಂಡ್ನ ಒಂದು ಡೆಸಿಬಲ್ ಎಷ್ಟು ಇರುತ್ತಪ್ಪ ಅಂದರೆ 65ರಿಂದ 70 ಇರುತ್ತೆ. ಸೊ ಇಲ್ಲಿ ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್ ಅಂದರೆ 40ರಿಂದ 60 ಡೆಸಿಬಲ್ ಅಂತ ಹೇಳ್ತೀವಿ. ಎಷ್ಟು? 40ರಿಂದ 60 ಡೆಸಿಬಲು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 8ನೇದು, ಶಬ್ದದ ತೀವ್ರತೆಯನ್ನು ನೋಡಿ ಏನು ಕೊಟ್ಟಿದ್ರು ಕ್ವಶನು, ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ. ಇದು ಜಸ್ಟ್ ನಿಮಗೆ ಹೇಳಿದ್ದೇನೆ, ಶಬ್ದದ ತೀವ್ರತೆ ಬೇರೆ, ಶಬ್ದದ ವೇಗ ಬೇರೆ. ತೀವ್ರತೆ ಅಂದರೆ ನಾವು ಏನಂತ ಕರಿತೀವಿ, ಅದಕ್ಕೆ ಒಂದು ಏನಂತ ಕರಿತೀವಿ, ಅದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯೋ ಅಥವಾ ಯಾವ ಥರ ಇಫೆಕ್ಟ್ ಮಾಡ್ತಾ ಇದೆಯೋ ನಮ್ಮ ಮೇಲೆ, ಹೌದಲ್ವಾ? ನಮ್ಮ ಕಿವಿಯ ಮೇಲೆ, ಕಿವಿಯ ಪರದೆ ಮೇಲೆ. ಸೊ ಅದನ್ನು ಶಬ್ದದ ಒಂದು ತೀವ್ರತೆ, ಇಂಟೆನ್ಸಿಟಿ ಅಂತ ಏನಂತೀವಲ್ಲ, ಸೊ ಇದನ್ನು ತೀವ್ರತೆ ಅಂತ ಕರಿತೀವಿ. ಸೊ ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ. ಆಯ್ಕೆ ನೋಡಿ, ಆಯ್ಕೆ ಏನಿದೆ? ಆಡಿಯೋಮೀಟರ್ ಕೊಟ್ಟಿದ್ದಾರೆ, ಹೈಡ್ರೋಫೋನ್ ಇದೆ, ಸ್ಪೀಡೋಮೀಟರ್ ಇದೆ, ಆಮೇಲೆ
ಬ್ಯಾರೋಮೀಟರ್ ಕೊಟ್ಟಿದ್ದಾರೆ. ಸೊ ಬ್ಯಾರೋಮೀಟರ್ ಅಂದ್ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದು, ಆಲ್ರೆಡಿ ಕ್ವಶನ್ ಬಂದಿದೆ, ಒಂದು ಚಾಪ್ಟ್ರಲ್ಲಿ ಬಂದಿದೆ. ಯಾವ ಚಾಪ್ಟರು ನನಗೆ ಅಷ್ಟು ನೆನಪಿಲ್ಲ, ಬಟ್ ಬ್ಯಾರೋಮೀಟರ್ ಬಂದೆ. ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಈ ಬ್ಯಾರೋಮೀಟರನ್ನು ಯೂಸ್ ಮಾಡ್ತಾರೆ. ಹೌದಾ. ಇನ್ನು ಸ್ಪೀಡೋಮೀಟರ್ ತಗೊಂಡ್ರೆ, ಸ್ಪೀಡೋಮೀಟರ್ ಎಲ್ಲಿರುತ್ತೆ? ವಾಹನಗಳ ಒಂದು ವೇಗವನ್ನು ಅಳೆಯುವ ಸಲುವಾಗಿ. ಒಂದು ಬೈಕ್ ಇದೆ ಅಂತ ತಿಳ್ಕೊಳ್ಳಿ, ಆ ಬೈಕು ಎಷ್ಟು ಒಂದು ಸ್ಪೀಡಲ್ಲಿ ಮುಂದೆ ಮೂಮೆಂಟ್ ಆಗ್ತಾ ಇದೆ, ಅಥವಾ ನಿಮ್ಮ ಕಾರ್ ಇದೆ ನಿಮ್ಮ ಹತ್ರ, ಆ ಕಾರ್ ಎಷ್ಟು ಸ್ಪೀಡ್ನಲ್ಲಿ ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಸ್ಪೀಡೋ ಮುಖಾಂತರ ನಾವು ಅದನ್ನು ಅಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೈಡ್ರೋಫೋನ್ ಏನಾದರೂ ತೊಗೊಂಡ್ರೆ, ಹೈಡ್ರೋಫೋನ್ ಅದಕ್ಕೆ ಯೂಸ್ ಮಾಡ್ತಾರೆ, ನೀರಿನಲ್ಲಿ ಒಂದು ಶಬ್ದದ ತೀವ್ರತೆಯನ್ನು ಅಳೆಯುವ ಸಲುವಾಗಿ ಈ ಒಂದು ಹೈಡ್ರೋಫೋನ್ಗಳನ್ನು ಯೂಸ್ ಮಾಡ್ತಾರೆ. ನೀರಿನಲ್ಲಿ ಶಬ್ದದ ತೀವ್ರತೆ. ಇನ್ನು ಸಿಂಪಲ್ ಆಗಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಈ ನಮ್ಮ ಆಡಿಯೋಮೀಟರ್ ಅಂತ ಹೇಳ್ತೀವಿ. ಯಾವುದು ಆಯ್ಕೆ? ಆಡಿಯೋಮೀಟರು. ಸೊ ಇದನ್ನು ಯೂಸ್ ಮಾಡಿಕೊಂಡು ಶಬ್ದದ ತೀವ್ರತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಓಕೆ. ಇನ್ನು 9ನೇ ಒಂದು ಕ್ವಶನ್ ನೋಡಿ. 9ನೇ ಕ್ವಶನ್ ಹೇಳುತ್ತೆ ನೋಡಿ ನಮಗೆ. ಓಕೆ. ಶ್ರವಣಾತೀತ ತರಂಗದ ನೋಡಿ, ಶ್ರವಣಾತೀತ ಅಂದ್ರೆ ಏನು? ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಸೊ ಶ್ರವಣಾತೀತ ತರಂಗದ ಉಪಯೋಗ, ಅಲ್ಟ್ರಾಸೋನಿಕ್ ಸೌಂಡ್ ಎಲ್ಲಿ ಯೂಸ್ ಆಗುತ್ತೆ? ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಆಯ್ಕೆನೇ ನೋಡಿ, ನರ ದೌರ್ಬಲ್ಯ ಮತ್ತು ಸಂಧಿವಾತ ನೋವು ಏನಾದರೂ ನಿವಾರಣೆ ಮಾಡೋಕ್ಕೆ ಯೂಸ್ ಮಾಡ್ತಾರೋ, ಅಥವಾ ರಕ್ತರಹಿತ ಶಸ್ತ್ರಚಿಕಿತ್ಸೆ. ನೋಡಿ ಏನು ಕೊಟ್ಟಿದ್ದಾರೆ, ರಕ್ತರಹಿತ ಬೇರೆ, ರಕ್ತಹೀನತೆ ಬೇರೆ. ಇಲ್ಲಿ ರಕ್ತರಹಿತ ಅಂದರೆ ಆಪ್ರೇಷನ್ ಯಾವ ಥರ ಮಾಡೋಕ್ಕಂದರೆ ನಮ್ಗೆ ಯಾವುದೇ ರೀತಿ ಸ್ಕಿನ್ನ ಕಟ್ಟೆ ಮಾಡಲ್ಲ. ಸೊ ಕಟ್ ಮಾಡಿದ್ರೆ ರಕ್ತ ಬರುತ್ತಲ್ವ, ಸೊ ಕಟ್ ಮಾಡಲಿಲ್ಲ ಅಂದರೆ ರಕ್ತ ಬರಲ್ಲ, ಹೌದಲ್ವ. ಸೊ ಅದಕ್ಕೆ ನಾವು ರಕ್ತರಹಿತ ಶಸ್ತ್ರಚಿಕಿತ್ಸೆ ಅಂತ ಕರಿತೀವಿ. ಇನ್ನು ಮೂತ್ರಕೋಶ ಮತ್ತು ಪಿತ್ತಕೋಶದ ಕಲ್ಲುಗಳ ಪುಡಿ ಮಾಡಲು ಆಯ್ಕೆ ಏನಿದೆ? ಮೇಲಿನ ಎಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಆಯ್ಕೆ ಏನಿದೆಯಲ್ಲ, ನರ ದೌರ್ಬಲ್ಯ ಇರ್ಬೋದು, ರಕ್ತರಹಿತ ಶಸ್ತ್ರಕ್ರಿಯೆ ಇರ್ಬೋದು, ಮೂತ್ರಕೋಶ ಅಥವಾ ಪಿತ್ತಕೋಶದ ಕಲ್ಲುಗಳನ್ನು ಪುಡಿ ಮಾಡಲಿರ್ಬೋದು. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ ಅಂತ ಹೇಳ್ತೀವಿ. ಎಲ್ಲವುಗಳಲ್ಲಿ ಯಾವುದರಲ್ಲಿ? ಈ ನರ ದೌರ್ಬಲ್ಯಗಳಲ್ಲಿ ಯೂಸ್ ಮಾಡ್ತಾರೆ, ಅದರ ಒಂದು ನೋವು ನಿವಾರಣೆ ಮಾಡೋ ಸಲ ಯೂಸ್ ಮಾಡ್ತಾರೆ, ರಕ್ತರಹಿತ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಈ ಒಂದು ಮೂತ್ರಕೋಶ ಅಥವಾ ಪಿತ್ತಕೋಶದ ಕಲ್ಲುಗಳ ಒಂದು ಪುಡಿ ಮಾಡೋ ಸಲುವಾಗಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ಅಲ್ಟ್ರಾಸೋನಿಕ್ ಸೌಂಡು ಅಥವಾ ಅಲ್ಟ್ರಾಸೋನಿಕ್ ವೇವ್ಸ್ ಅಂತ ಕರಿತೀವಲ್ಲ, ಸೊ ಅದನ್ನಲ್ಲಿ ಯೂಸ್ ಮಾಡ್ತಾರೆ. ಯಾವುದು? ಅಲ್ಟ್ರಾಸೋನಿಕ್ ವೇವ್ಸು. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಬರುತ್ತೆ ಈ ಒಂದು ಚಾಪ್ಟರ್ನಲ್ಲಿ, ಕೊನೆಯದಾದ ಕ್ವಶನ್ ನೋಡಿ. ಇದು ಲೇಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು. ಗರ್ಭಿಣಿ ಸ್ತ್ರೀಯರ ಒಂದು ಸೋನೋಗ್ರಾಫಿ ಮಾಡಲು ಬಳಸುವ ಸಾಧನ. ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ, ಸೊ ಅವಾಗ ಅವ್ರಿಗೆ ಡಾಕ್ಟರ್ ಹತ್ರ ಹೋದಾಗ ಒಂದು ಸೋನೋಗ್ರಾಫಿ ಮಾಡೋಕ್ಕೆ ಹೇಳ್ತಾರೆ. ಆ ಸೋನೋಗ್ರಾಫಿ ಮಾಡಲು ಬಳಸ್ತಕ್ಕಂಥ ಸಾಧನ ಯಾವುದು? ಸೊ ಸುಮ್ಮನೆ ಗೊತ್ತಿರೋದು ಬಿಡಿ, ಲೇಡೀಸ್ಗೆ ಗೊತ್ತಿರುತ್ತೆ. ಆಯ್ಕೆ ನೋಡಿ, ಅಲ್ಟ್ರಾಸೋನಿಕ್ ಸ್ಕ್ಯಾನರ್ ಇದೆ, ಸೋನಾರ್ ಇದೆ, ರೆಡಾರ್ ಗನ್ ಇದೆ, ಆಮೇಲೆ ಯಾವುದೂ ಅಲ್ಲ ಅಂತ ಕೇಳಿದ್ರೆ. ಸೊ ಯಾವುದಲ್ಲ ಅಂತೂ ಆಗಲ್ಲ, ಸೋನಾರ್ ಅಂತೂ ಆಗಲ್ಲ. ಸೋನಾರ್ ಯಾಕಾಗಲ್ಲ ಹೇಳಿ? ಸೋನಾರ್ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಜಲಗತ ವಸ್ತುಗಳಲ್ಲಿ, ಅಂದರೆ ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ವಸ್ತು ಆಗಿರ್ಬೋದು, ಅದರ ಒಂದು ಸ್ಥಾನ, ದಿಕ್ಕು ಮತ್ತು ದೂರ ಎಷ್ಟು ದೂರ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋ ಸಲುವಾಗಿ ಈ ಒಂದು ಸೋನಾರ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ರೆಡಾರ್ ಗನ್ನ ತೊಗೊಂಡ್ರೆ ಇಲ್ಲಿ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಈ ನಮ್ಮ ಸಂಚಾರ ಪೊಲೀಸರು ಇರ್ತಾರಲ್ವ, ಸೊ ಅವ್ರು ಏನು ಮಾಡ್ತಾರೆ, ಒಂದು ವೇಗ ಮಿತಿಯನ್ನು ಮೀರಿ ಏನು ಚಲಿಸ್ತಕ್ಕಂಥ ವಾಹನ ಇರುತ್ತಲ್ವ, ಸೊ ಅವುಗಳನ್ನು ಒಂದು ಕಂಡು ಹಿಡಿಯೋಕ್ಕೆ ಒಂದು ರೆಡಾರ್ ಗನ್ನ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಇದು ಕೂಡ ಆಪ್ಷನ್ ಆಗಲ್ಲ. ಇಲ್ಲಿ ಉಳಿದಿರೋದು ಅಲ್ಟ್ರಾಸೋನಿಕ್ ಸ್ಕ್ಯಾನರ್ ಅಂತ ಬರುತ್ತೆ. ಸೊ ಇದೇ ಒಂದು ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು ಒಂದು ಡಾಕ್ಟರ್ ಏನು ಮಾಡ್ತಾರೆ, ಗರ್ಭಿಣಿ ಸ್ತ್ರೀಯರ ಒಂದು ಸೋನೋಗ್ರಾಫಿಯನ್ನು ಮಾಡ್ತಾರೆ. ಹೌದಾ. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್ ಯಾವುದು? ಅಲ್ಟ್ರಾಸೋನಿಕ್ ಸ್ಕ್ಯಾನರು. ಸೊ ಲೇಡಿದವ್ರಿಗೆ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ಳಿ. ಹೌದಾ. ಸೊ ಈ ಒಂದು ಚಾಪ್ಟರ್ನಲ್ಲಿ ಅಥವಾ ಈ ಒಂದು ಕ್ಲಾಸ್ನಲ್ಲಿ ಒಂದು 3 ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಚಾಪ್ಟರ್ಗಳು ಅಂದರೆ 3 ಆಗಿರ್ಬೋದು ಅಥವಾ 4 ಆಗಿರ್ಬೋದು, 5 ಚಾಪ್ಟರ್ಗಳಾಗಿರ್ಬೋದು. ಸೊ ಅವನ್ನು ಕವರ್ ಮಾಡಿ ಡೈಲಿ ಇಲ್ಲಿಲ್ಲ ಅಂದರೂ 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡ್ತಾಯಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಕ್ಲಾಸ್ನಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.